ಹಾಯ್ ಹಾಲ್, ನಮಸ್ತೆ. ನಾನು ಮನೋಹರ್ ಟಿ.ಜೆ. ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್. ಇವತ್ತು ನಾವು ಲ್ಯಾಂಡ್ ಸರ್ವೆಯಲ್ಲಿ ಪೇಪರ್ 2 ಅಲ್ಲಿ ಸ್ಪೆಸಿಫಿಕ್ ಪೇಪರ್ 2 ಅಲ್ಲಿ ಇರುವಂತಹ ಮ್ಯಾಥಮೆಟಿಕ್ಸ್ ಪಾರ್ಟಲ್ಲಿ ಏನೇನು ಸಿಲೆಬಸ್ ಇದೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆ್ಯಸ್ ಯು ನೋ, ಮ್ಯಾಥಮೆಟಿಕ್ಸ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯು ಆರ್ ವೇಟಿಂಗ್ ಫಾರ್ ದಿ ಮ್ಯಾಥಮೆಟಿಕ್ಸ್ ಕ್ಲಾಸ್ ಟು ಬಿಗಿನ್. ದೆನ್ ಎಲ್ರಿಗೂ ನಮಗೆ ಪ್ಯಾಟರ್ನ್ ಗೊತ್ತಿದೆ ಆಲ್ರೆಡಿ. ಪೇಪರ್ 1 ಬಂದು 100 ಮಾರ್ಕ್ಸ್ ಇದೆ, 100 ಕ್ವೆಶನ್ಸ್. ಪೇಪರ್ 2 ಕೂಡ 100 ಮಾರ್ಕ್ಸ್, 100 ಕ್ವೆಶನ್ಸ್. ಈ ಸ್ಪೆಸಿಫಿಕ್ ಪೇಪರ್ 2 ಅಲ್ಲಿ ನಮಗೆ 40% ವೇಟೇಜ್ ಬಂದು ಮ್ಯಾಥ್ಸಲ್ಲಿದೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದೇ ಬೇರೆ ಸಬ್ಜೆಕ್ಟ್ಗಳಿಗೆ ಇಷ್ಟು ವೇಟೇಜ್ ಇಲ್ಲ. ಸೊ ಹಾಗಾಗಿ ನಮಗೆ ಮ್ಯಾಥಮೆಟಿಕ್ಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀನಿ ನಿಮಗೆ. ಮ್ಯಾಥಮೆಟಿಕ್ಸ್ ಬಂದು 40% ಇದೆ. 40% ಆಫ್ ದಿಸ್ ಸೆಕೆಂಡ್ ಪೇಪರ್ ಅಲೋನ್. ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿಸ್ ಫಸ್ಟ್ ಪೇಪರ್, ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ದಿ ಸೆಕೆಂಡ್ ಪೇಪರ್. ಸೆಕೆಂಡ್ ಪೇಪರ್ ಅಂದರೆ ಈ 100 ಕ್ವೆಶನ್ಸಲ್ಲಿ ನನಗೆ 40 ಕ್ವೆಶನ್ಸ್, ಇಲ್ಲಿ 40 ಕ್ವೆಶನ್ಸ್ ನನಗೆ ಮ್ಯಾಥಮೆಟಿಕ್ಸಿಂದ ಬರುತ್ತೆ. ಸೊ ಇನ್ನು ಯಾವುದೇ ಸಬ್ಜೆಕ್ಟಲ್ಲೂ ಪೇಪರ್ 2 ಅಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಪೇಪರ್ 2 ಅಲ್ಲಿ ಇನ್ನು ಯಾವುದೇ ಸಬ್ಜೆಕ್ಟ್ಗೂ ಇಷ್ಟು ವೇಟೇಜ್ ಇಲ್ಲ, ಮ್ಯಾಥ್ಸ್ಗೆ ಇರುವಷ್ಟು ವೇಟೇಜ್ ಇಲ್ಲ. ಸೊ ಇದು ನಿಮಗೆ ಡಿಟರ್ಮೈನ್ ಮಾಡುತ್ತೆ ವೆದರ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ಇನ್ ದಿ ಎಕ್ಸಾಮ್ ಆರ್ ನಾಟ್. ಸೊ ಡಿಸೈಡಿಂಗ್ ಫ್ಯಾಕ್ಟರ್ ಬಂದು ನಮಗೆ ಮ್ಯಾಥ್ಸೇ ಆಗಿದೆ ಸ್ಪೆಸಿಫಿಕ್ ಪೇಪರ್ 2 ಅಲ್ಲಿ. ದೆನ್ ನೋಡ್ತಾ ಹೋದರೆ ನಿಮಗೆ ಮ್ಯಾಥಮೆಟಿಕ್ಸ್ 40%, ದೆನ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೆ ಬಂದು 20%, ಕಂಪ್ಯೂಟರ್ ಅಪ್ಲಿಕೇಶನ್ ಬಂದು 20% ಇದೆ, ದೆನ್ ಫಿಸಿಕ್ಸ್ ಬಂದು 10% ಇದೆ, ದೆನ್ ಜಿಯೋಗ್ರಫಿ ಬಂದು 10% ಇದೆ. ದೆನ್ ಡೀಟೇಲ್ ಸಿಲೆಬಸ್ ನೋಡ್ತಾ ಹೋಗೋಣ. ಜನರಲಿ ಏನಾಗುತ್ತೆ ಅಂದರೆ ನಿಮಗೆ ಕೊಟ್ಟಿರೋ ಪ್ರಕಾರ ನಿಮಗೆ ಈ ಥರ ಇದೆ ಸಿಲೆಬಸ್. ಅರ್ಥಮೆಟಿಕ್ ಇದೆ, ದೆನ್ ಆಲ್ಜಿಬ್ರಾ ಇದೆ, ಜಾಮೆಟ್ರಿ ಇದೆ. ಬಟ್ ನಾನು ಸ್ಟ್ಯಾಟಿಸ್ಟಿಕ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ಫಾರ್ ಈಸ್ ಆಫ್ ಟೀಚಿಂಗ್ ಸ್ಟ್ಯಾಟಿಸ್ಟಿಕ್ಸ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಬಟ್ ನಿಮ್ಮ ನೋಟಿಫಿಕೇಶನ್ ನೋಡ್ತಾ ಹೋದರೆ ನೀವು ಸ್ಟ್ಯಾಟಿಸ್ಟಿಕ್ಸ್ನ ಅವ್ರ ಅರ್ಥಮೆಟಿಕಲ್ ಪಾರ್ಟಲ್ಲೇ ಕೊಟ್ಟಿದ್ದಾರೆ, ಕೊಡ್ಬೋದು, ತೊಂದರೆ ಇಲ್ಲ. ಬಟ್ ನಾನು ಈಸ್ ಆಫ್ ಡೂಯಿಂಗ್ ದಿ ಕ್ಲಾಸಸ್ ಐ ಹ್ಯಾವ್ ಸಪ್ರೇಟೆಡ್ ಸ್ಟ್ಯಾಟಿಸ್ಟಿಕ್ಸ್. ದೆನ್ ನನ್ನ ಪ್ರಕಾರ ಇವಾಗ 4 ಯೂನಿಟ್ ಇದೆ. ಬಟ್ ನಿಮ್ಮ ಸಿಲೆಬಸ್ ಪ್ರಕಾರ ನೋಡಿದ್ರೆ 3 ಯೂನಿಟ್ ಇರುತ್ತೆ. ದಟ್ ಈಸ್ ಅರ್ಥಮೆಟಿಕ್ ಇದೆ, ಆಲ್ಜಿಬ್ರಾ ಇದೆ, ಜಾಮೆಟ್ರಿ ಇದೆ. ಸ್ಟ್ಯಾಟಿಸ್ಟಿಕ್ನ ಆಸ್ ಎ ಪಾರ್ಟ್ ಆಫ್ ಅರ್ಥಮೆಟಿಕ್ ತೊಗೊಂಡಿದ್ದಾರೆ. ನಾನು ಇದನ್ನು 4 ಯೂನಿಟ್ ಆಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್, ಸೊ ಯಾವ್ಯಾವ ಟಾಪಿಕ್ ಕವರ್ ಆಗುತ್ತೆ ಅಂದರೆ ನಿಮಗೆ ಅರ್ಥಮೆಟಿಕಲ್ಲಿ ಟಾಪಿಕ್ಸ್ ಬಂದು ಟಾಪಿಕ್ ಅಂತ ಆದರೂ ಕರೀರಿ ಅಥವಾ ಇದನ್ನು ಚಾಪ್ಟರ್ ಅಂತ ಆದರೂ ಕರೀರಿ. ಫಸ್ಟು ನಂಬರ್ ಸಿಸ್ಟಮ್ ಇದೆ, ಅದಾದಮೇಲೆ ಸೆಟ್ ಥಿಯರಿ ಇದೆ, ಸೀಕ್ವೆನ್ಸ್ ಇದೆ, ಮ್ಯಾಟ್ರಿಕ್ಸ್ ಇದೆ, ದೆನ್ ಪರ್ಮುಟೇಷನ್ ಕಾಂಬಿನೇಷನ್, ಸ್ಟ್ಯಾಟಿಸ್ಟಿಕ್ಸ್, HCF ಆ್ಯಂಡ್ LCM. ಸೊ ಇಷ್ಟು 7 ಟಾಪಿಕ್ಸ್ ಇದೆ. ಈ ಸ್ಟ್ಯಾಟಿಸ್ಟಿಕ್ಸ್ನ ಮಾತ್ರ ನಾನು ಸಪ್ರೇಟಾಗಿ ತೊಗೊಳ್ತಾ ಇದ್ದೀನಿ. ದೆನ್ ಕಮಿಂಗ್ ಟು ಆಲ್ಜಿಬ್ರಾ, ವಿ ಹ್ಯಾವ್ ಬೇಸಿಕ್ಸ್ ಆಫ್ ಆಲ್ಜಿಬ್ರಾ, ಅಂದರೆ ವೇರಿಯಬಲ್ ಅಂದರೆ ಏನು, ಕಾನ್ಸ್ಟೆಂಟ್ ಅಂದರೆ ಏನು, and coefficient ಅಂದ್ರೆ ಏನು, this is the basics. Then multiplication of expression, linear equations, quadratic equations, then factorization, then HCF and LCM ಬರುತ್ತೆ, then coordinate planes in geometry. and ಗೊತ್ತಿರಲಿ, this is the overlapping topic. ಕೋಆರ್ಡಿನೇಟ್ ಜಾಮೆಟ್ರಿ ಏನಿದೆ ಅಲ್ವಾ, ದಿಸ್ ಎ ಓವರ್ಲ್ಯಾಪಿಂಗ್ ಟಾಪಿಕ್. ಇದನ್ನು ನಾವು ಆಲ್ಜಿಬ್ರಾದಲ್ಲೂ ಕವರ್ ಮಾಡ್ಬೋದು, ಜಾಮೆಟ್ರಿಯಲ್ಲೂ ಕವರ್ ಮಾಡ್ಬೋದು. ಬಟ್ ನಿಮ್ಮ ಸಿಲೆಬಸ್ ಪ್ರಕಾರ ಇಟ್ ಈಸ್ ಕವರ್ಡ್ ಇನ್ ಆಲ್ಜಿಬ್ರಾ. ದೆನ್ ಕಮಿಂಗ್ ಟು ಜಾಮೆಟ್ರಿಯಲ್ಲಿ ಆಕ್ಸಿಯಮ್ಸ್ ಅಂಡ್ ಪಾಸ್ಟುಲೇಟ್ಸ್ ಇದೆ, ದೆನ್ ಥೇರಮ್ಸ್ ಆನ್ ಪಾಲಿಗನ್ಸ್ ಇದೆ. ಸೊ ಥೇರಮ್ಸ್ ಇದೆ, ಪಾಲಿಗನ್ಸ್ ಇದೆ. ಪಾಲಿಗನ್ಸಲ್ಲಿ ನಮಗೆ ಸ್ಪೆಸಿಫಿಕ್ಲಿ ಅವ್ರು ಕೇಳ್ತಾ ಇರೋದು ಟ್ರಯಾಂಗಲ್ಸಲ್ಲಿ ಕಾಂಗ್ರಿಯನ್ಸಿನೂ ಇದೆ, ಸಿಮಿಲಾರಿಟಿ ಟ್ರಯಾಂಗಲ್ ಇಲ್ಲ. ಬಟ್ ಫಾರ್ ಸೇಫರ್ ಸೈಡ್ ನಾವು ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ನ ಕೂಡ ಕವರ್ ಮಾಡಿರೋಣ. ದೆನ್ ಕ್ವಾಡ್ರಿಲ್ಯಾಟ್ರಲ್ಸ್ ಇದೆ, ದೆನ್ ಕ್ವಾಡ್ರಿಲ್ಯಾಟ್ರಲ್ಸ್ ಟೈಪ್ಸ್ ಇದೆ, ದೆನ್ ಅದರ ಬೇಸ್ಡ್ ಥೇರಮ್ಸ್ ಇದೆ. ದೆನ್ ಮಿಡ್ ಪಾಯಿಂಟ್ ಥೇರಮ್ ಅಂತ ವೆರಿ ಇಂಪಾರ್ಟೆಂಟ್ ಒನ್. ಸೊ ಮಿಡ್ ಪಾಯಿಂಟ್ ಥೇರಮ್ ಬರುತ್ತೆ, ಅದನ್ನ ಒಂದು ಸಪ್ರೇಟ್ ಟಾಪಿಕ್ ಆಗೇ ತೊಗೊಂಡಿದ್ದಾರೆ. ಇಟ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಸಬ್ ಟಾಪಿಕ್ ಆಸ್ ವೆಲ್. ದೆನ್ ಏರಿಯಾಸ್ ಬರುತ್ತೆ, ಇಲ್ಲಿ ಏರಿಯಾಸ್ ಅಂಡ್ ಸರ್ಕಲ್ಸ್ ಅಂತ ಇದೆ. ಬಟ್ ಏರಿಯಾಸ್ ಅಂತ ಬಂದಾಗ ನಾವು ಎಲ್ಲರದ್ದು ಏರಿಯಾ ತೊಗೊತೀವಿ. ಕ್ವಾಡ್ರಿಲ್ಯಾಟ್ರಲ್ ಏರಿಯಾ ತೊಗೊತೀವಿ, ಟ್ರಯಾಂಗಲ್ ಏರಿಯಾ ತೊಗೊತೀವಿ, ಸರ್ಕಲ್ ಏರಿಯಾ ತೊಗೊತೀವಿ. ದೆನ್ ಸರ್ಕಲ್, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಗೇನ್ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಸರ್ಕಲ್ ಆಸ್ ವೆಲ್ ಆಸ್ ಕ್ವಾಡ್ರಿಲ್ಯಾಟ್ರಲ್. ಸೊ ನಾವು ಒಂದು ಕ್ವಾಡ್ರಿಲ್ಯಾಟ್ರಲ್ನ ಸರ್ಕಲ್ ಒಳಗಡೆ ಇನ್ಸ್ಕ್ರೈಬ್ ಮಾಡಿದಾಗ ಆ ಕ್ವಾಡ್ರಿಲ್ಯಾಟ್ರಲ್ಗೆ ಒಂದು ಸ್ವಲ್ಪ ಸ್ಪೆಷಲ್ ಪ್ರಾಪರ್ಟೀಸ್ ಬರುತ್ತೆ. ಅದೇನು ಸ್ಪೆಷಲ್ ಪ್ರಾಪರ್ಟೀಸು ಅದನ್ನು ನೋಡ್ತಾ ಹೋಗ್ಬೇಕಾಗತ್ತೆ ಈ ಟಾಪಿಕಲ್ಲಿ. ದೆನ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಇಲ್ಲಿ ಆಲ್ರೆಡಿ ಏರಿಯಾ ಇರೋದ್ರಿಂದ ಇಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಅಂತ ಯಾಕೆ ಮತ್ತೆ ಕೊಡ್ತಾ ಇದ್ದಾರೆ ಅಂದರೆ, ನಾವು ಏರಿಯಾ ಅಂತ ಹೇಳೋದು ಬಂದು 2D ಎಲಿಮೆಂಟ್ಸ್ಗೆ, ಅಂದರೆ ಸ್ಕ್ವೇರ್ ಇರ್ಬೋದು, ರೆಕ್ಟಾಂಗಲ್ ಇರ್ಬೋದು, ಟ್ರಯಾಂಗಲ್ ಇರ್ಬೋದು, ಸರ್ಕಲ್ ಇರ್ಬೋದು, ಸೆಮಿ ಸರ್ಕಲ್ ಇರ್ಬೋದು. ಸೊ ಇದಕ್ಕೆಲ್ಲ ಏರಿಯಾ ಅಂತ ಹೇಳ್ತೀವಿ. ಬಟ್ ಸರ್ಫೇಸ್ ಏರಿಯಾ ಅಂತ ಬರುವಂಥದ್ದು 3D ಎಲಿಮೆಂಟ್ಸ್ಗೆ. 3D ಎಲಿಮೆಂಟ್ಸ್ ಅಂದರೆ ಯಾವ್ದು ಬರುತ್ತೆ, ಕ್ಯೂಬ್ಸ್ ಬರುತ್ತೆ, ಕ್ಯೂಬಾಯ್ಡ್ಸ್ ಬರುತ್ತೆ, ದೆನ್ ಕೋನ್ ಇರ್ಬೋದು, ಸಿಲಿಂಡರ್ ಇರ್ಬೋದು, ಸ್ಪಿಯರ್ ಇರ್ಬೋದು, ಹೆಮಿಸ್ಪಿಯರ್ ಇರ್ಬೋದು. ಸೊ ಈ ಥರದ್ದೆಲ್ಲ ಅಲ್ಲೆಲ್ಲ ನಾವು ಏರಿಯಾ ಅಂತ ಯೂಸ್ ಮಾಡೋದ್ರ ಬದಲು ಸರ್ಫೇಸ್ ಏರಿಯಾ ಅಂತ, ಬಿಕಾಸ್ ಅದಕ್ಕೆ ಸರ್ಫೇಸಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಸರ್ಫೇಸ್ ಏರಿಯಾ ಅಂತ ಯೂಸ್ ಮಾಡ್ತೀವಿ. ಆ್ಯಂಡ್ ನಮಗೆ 2Dಯಲ್ಲಿ ವಾಲ್ಯೂಮ್ ಅನ್ನೋ ಕಾನ್ಸೆಪ್ಟ್ ಬರೋದಿಲ್ಲ. ಬಟ್ 2Dಯಲ್ಲಿ ನಮಗೆ ವಾಲ್ಯೂಮ್ ಅದು ಪೆರಿಮೀಟರ್ ಅಂತ ಒಂದು ಬಂದಿರುತ್ತೆ. ಏರಿಯಾ ಪೆರಿಮೀಟರ್ ಅಂತ ಕೂಡ ಹೇಳ್ಬೋದು ಈ ಟಾಪಿಕ್ ನಾನು. ಆ್ಯಂಡ್ ವಿ ವಿಲ್ ಬಿ ಕವರಿಂಗ್ ಪೆರಿಮೀಟರ್ಸ್ ಆಲ್ಸೋ. ದೆನ್ 3D ಅಂತ ಬಂದಾಗ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ನ ಕವರ್ ಮಾಡ್ತೀವಿ. ದೆನ್ ರೈಟ್ ಆಂಗಲ್ ಟ್ರಯಾಂಗಲ್ ಇಟ್ ಕ್ಯಾನ್ ಬಿ ಎ ಪಾರ್ಟ್ ಆಫ್ ಟ್ರಯಾಂಗಲ್ಸ್ ಆಸ್ ವೆಲ್. ಟ್ರಯಾಂಗಲ್ಸ್ ಅಂತ ಇರೋದ್ರಿಂದ ನಾನು ಮತ್ತೆ ಇದನ್ನು ರೈಟ್ ಆಂಗಲ್ ಟ್ರಯಾಂಗಲ್ನ ಬೇರೆ
ಟಾಪಿಕ್ ಅಂತ ಟ್ರೀಟ್ ಮಾಡ್ತಾ ಇಲ್ಲ. ಬಟ್ ಇವ್ರು ಯಾಕೆ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಪೈಥಾಗರಸ್ ಥಿಯರಮ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಎಂಫಸೈಸ್ ಮಾಡಿ ಹೇಳಿದ್ದಾರೆ, ಹಾಗಾಗಿ ಅದನ್ನು ಒಂದು ಸಪ್ರೇಟ್ ಆಗಿ ತಗೊತಾ ಇದ್ದಾರೆ. ಓಕೆ, ದೆನ್ ಸೊ ಆಸ್ ಐ ಸೆಡ್, ಸೊ ನಿಮ್ಮ ಪ್ರಕಾರ, ನನ್ನ ಪ್ರಕಾರ ಇವಾಗ ಇದನ್ನು 4 ಯೂನಿಟ್ ಆಗಿ ಮಾಡಿದ್ದೀನಿ. ನಾನು ಯೂನಿಟ್ 2ನ ಸ್ಟ್ಯಾಟಿಸ್ಟಿಕ್ಸ್ ಅಂತ ಮಾಡ್ಕೊಂಡಿದ್ದೀನಿ. ಸ್ಟ್ಯಾಟಿಸ್ಟಿಕ್ಸಲ್ಲಿ ಬೇಸಿಕ್ ಏನೇನು ನೋಡ್ತೀವಿ ಅಂದರೆ ಗ್ರೂಪ್ಡ್ ಡೇಟಾ ಅಂದರೆ ಏನು, ಅನ್ಗ್ರೂಪ್ ಡೇಟಾ ಅಂದರೆ ಏನು, ಸೊ ಈಚ್ ಕೇಸಸಲ್ಲಿ ಹೇಗೆ ನಾವು ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡ್ಬೋದು, ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಅಂದರೆ ಏನು, ಗ್ರೂಪ್ಡ್ ಡೇಟಾಗೆ ಮೀನ್, ಮೀಡಿಯನ್, ಮೋಡ್ ಏನಾಗಿರುತ್ತೆ, ಆ್ಯಂಡ್ ಅನ್ಗ್ರೂಪ್ ಡೇಟಾಗೆ ಮೀನ್, ಮೀಡಿಯನ್, ಮೋಡ್ ಏನಾಗಿರುತ್ತೆ, ದೆನ್ ಮೀನ್ ಡಿವಿಯೇಷನ್ ಅಂದರೆ ಏನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಏನು, ದೆನ್ ಗ್ರಾಫ್ಸ್. ಸೊ ಗ್ರಾಫ್ಸಲ್ಲಿ ಏನಾಗುತ್ತೆ ಅಂದರೆ ಪೈ ಚಾರ್ಟ್ ಇರ್ಬೋದು, ಆ್ಯಂಡ್ ಬಾರ್ ಗ್ರಾಫ್, ಪೈ ಚಾರ್ಟ್, ಹಿಸ್ಟೋಗ್ರಾಮ್ ನಿಮಗೆ ಸ್ಪೆಷಲಿ ಮೆನ್ಷನ್ ಆಗಿದೆ ಸಿಲೆಬಸ್ಸಲ್ಲಿ. ಸೊ ಯಾವಾಗ ಯಾವುದನ್ನ ಯೂಸ್ ಮಾಡಬೇಕು ಅಂತ ನೋಡಬೇಕಾಗುತ್ತೆ. ಸೊ ಇನ್ನೊಂದೇನಿದೆ ಇದರಲ್ಲಿ ನಮಗೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಡೇಟಾ ಎರಡು ಥರ ಡೇಟಾ ಬರುತ್ತೆ. ಒಂದು ಕಂಟಿನ್ಯೂಸ್ ಡೇಟಾ, ಇನ್ನೊಂದು ಡಿಸ್ಕ್ರೀಟ್ ಡೇಟಾ ಅಂತ ಬರುತ್ತೆ. ಸೊ ಡಿಸ್ಕ್ರೀಟ್ ಡೇಟಾ ಬಂದಾಗ ಯಾವ ಗ್ರಾಫ್ಗಳು ಮೋರ್ ಅಪ್ರಾಪ್ರಿಯೇಟ್ ಆಗಿರುತ್ತೆ, ಆ್ಯಂಡ್ ಕಂಟಿನ್ಯೂಸ್ ಡೇಟಾ ಬಂದಾಗ ಯಾವ ಗ್ರಾಫ್ಗಳು ಮೋರ್ ಅಪ್ರಾಪ್ರಿಯೇಟ್ ಆಗಿರುತ್ತೆ. ಸೊ ಇದನ್ನು ನೋಡ್ತಾ ಹೋಗ್ತೀವಿ. ದೆನ್ ಆಲ್ಜಿಬ್ರಾ ಡಿಸ್ಕಷನ್ ಆಯಿತು, ಜಾಮೆಟ್ರಿ ಡಿಸ್ಕಷನ್ ಆಯಿತು. ಇವಾಗ ಪ್ರತಿಯೊಂದು ಟಾಪಿಕಲ್ಲಿ ಏನೇನು ಸಬ್ ಟಾಪಿಕ್ಸ್ ಇದೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವೆನ್ ಇಟ್ ಕಮ್ಸ್ ಟು ನಂಬರ್ ಸಿಸ್ಟಮಲ್ಲಿ ಸಬ್ ಟಾಪಿಕ್ಸ್ ಬಂದು ನಿಮಗೆ ಬೇಸಿಕ್ಸ್ ಇದೆ, ಇದರಲ್ಲಿ ಜೊಮೆಟ್ರಿಕಲ್ ಪ್ಯಾಟರ್ನ್ಸ್ ಇದೆ, ಅದಾದಮೇಲೆ ಜೊಮೆಟ್ರಿಕಲ್ ಪ್ಯಾಟರ್ನ್ಸ್ ಆಫ್ ಸ್ಕ್ವಯರ್ ನಂಬರ್ಸ್, ಮತ್ತು ಜೊಮೆಟ್ರಿಕಲ್ ಪ್ಯಾಟರ್ನ್ಸ್ ಅಂದರೆ ಏನಂತ ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ತೀನಿ, ಸದ್ಯಕ್ಕೆ ಬೇಡ. ದೆನ್ ಜೊಮೆಟ್ರಿಕಲ್ ಪ್ಯಾಟರ್ನ್ ಅನ್ನೋದನ್ನ ಇಗ್ನೋರ್ ಮಾಡಿ, ಆಸ್ ಆಫ್ ನಾವು ಕ್ಲಾಸಲ್ಲಿ ಮಾಡಬೇಕಾದ್ರೆ ವಾಟ್ ಈಸ್ ದಟ್ ಜೊಮೆಟ್ರಿಕಲ್ ಪ್ಯಾಟರ್ನ್ ಅಂತ ನೋಡ್ತಾ ಹೋಗೋಣ. ದೆನ್ ಸ್ಕ್ವಯರ್ ನಂಬರ್ಸ್, ಸ್ಕ್ವಯರ್ಸ್ ಆಫ್ ಡೆಸಿಮಲ್ಸ್, ದೆನ್ ಫ್ರಾಕ್ಷನ್ಸ್ ಸ್ಕ್ವಯರ್ ನಂಬರ್ಸ್ ಏನಾಗುತ್ತೆ, ಮತ್ತು ಸ್ಕ್ವಯರ್ ರೂಟ್ ಕೂಡ ನೋಡಬೇಕಾಗುತ್ತೆ. ದೆನ್ ಫೈಂಡಿಂಗ್ ದಿ ಸ್ಕ್ವಯರ್ ಅಂಡ್ ಸ್ಕ್ವಯರ್ ರೂಟ್ ಆಫ್ ಅ ಡೆಸಿಮಲ್ ನಂಬರು ಹೌದು. ದೆನ್ ಅಗೇನ್ ಯು ನೀಡ್ ಟು ಫೈಂಡ್ ದಿ ಸ್ಕ್ವಯರ್ ರೂಟ್ ಆಫ್ ಅ ಇಂಪರ್ಫೆಕ್ಟ್ ಸ್ಕ್ವಯರ್ ನಂಬರ್. ಲೈಕ್ 4th ಸ್ಕ್ವಯರ್ ರೂಟ್ ನಮ್ಗೆ ಗೊತ್ತಾಗ್ಬಿಡುತ್ತೆ, ಬಿಕಾಸ್ 4 ಇಸ್ ಅ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್. ದೆನ್ 16 ಗೊತ್ತಾಗುತ್ತೆ, 25 ಗೊತ್ತಾಗುತ್ತೆ, 121 ಗೊತ್ತಾಗುತ್ತೆ. ಆದರೆ ಸಪೋಸ್ ಇಫ್ ಐ ಗಿವ್ ಯು 50, ರೂಟ್ ಆಫ್ 50, ಅವಾಗ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ನಂಬರ್ ಅಲ್ಲ 50. ಸೊ ಹಾಗಾಗಿ ಅದರಲ್ಲಿ ನನ್ನ ಫೈಂಡ್ ಔಟ್ ಮಾಡೋದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ. ಅದರಲ್ಲಿ ಲಾಂಗ್ ಡಿವಿಷನ್ ಮೆಥಡ್ ನಿಮ್ಮ ಸಿಲೆಬಸಲ್ಲಿ ಮೆನ್ಷನ್ ಆಗಿದೆ. ಸೊ ವಿ ವಿಲ್ ಗೋ ಥ್ರೂ ಲಾಂಗ್ ಡಿವಿಷನ್ ಮೆಥಡ್. ಆ್ಯಂಡ್ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಕೂಡ ಇದೆ, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಮಗೆ ರೂಟ್ 13 ವ್ಯಾಲ್ಯೂ ಕೇಳಿದ್ದಾರೆ, ಆ್ಯಂಡ್ ದಿ ಆಪ್ಷನ್ಸ್ ಆರ್ ವೆರಿ ವೆರಿ ಕ್ಲೋಸ್. ಸೊ ನಾವು ಅಪ್ ಟು 2nd ಡೆಸಿಮಲ್ ಅಥವಾ 3rd ಡೆಸಿಮಲ್ವರೆಗೂ ರೂಟ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ದೆನ್ ವಿ ಹ್ಯಾವ್ ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್. ದೆನ್ ವಿ ನೀಡ್ ಟು ಫೈಂಡ್ ದಿ ನಾವು ಸ್ಕ್ವಯರ್ ಆದ್ರೆ ಆಗಿರ್ಬೋದು ಅಥವಾ ಕ್ಯೂಬ್ ಆದರೂ ಆಗಿರ್ಬೋದು. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಗಾದರೆ ಈಸಿ ಮೆಥಡ್ಸ್ ಇದೆ, ಲೈಕ್ ಫ್ಯಾಕ್ಟರೈಸೇಷನ್ ಮೆಥಡ್ ವಿಲ್ ಬಿ ದಿ ಬೆಸ್ಟ್ ಮೆಥಡ್. ಆದರೆ ಇಂಪರ್ಫೆಕ್ಟ್ ನಂಬರ್ಗಳಿಗೆ ಅದನ್ನು ಮಾಡೋದಕ್ಕಾಗೋದಿಲ್ಲ. ಸೊ ಅಲ್ಲಿ ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡ್ತೀವಿ. ದೆನ್ ಫೈಂಡಿಂಗ್ ದಿ ಐಡೆಂಟಿಫಿಕೇಶನ್ ಆಫ್ ದಿ ಸ್ಕ್ವೇರ್ ನಂಬರ್ಸ್ ಇರ್ಬೋದು. ದೆನ್ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದಿರ್ಬೋದು. ಡೆಸಿಮಲ್, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇದು ಆಲ್ರೆಡಿ ಹೇಳಿದ್ದೀನಿ ನಾನು. ದೆನ್ addition, subtraction, these are all the subtopics that are to be covered under number system. This is the first topic in arithmetic. Second topic in arithmetic ಯಾವುದಂದ್ರೆ ಸೆಟ್ ಥಿಯರಿ ನೆಕ್ಸ್ಟ್ ತಗೊತಾ ಇದ್ದೀನಿ ನಾನು. ಸೆಟ್ ಥಿಯರಿ ಯಾಕೆ ನೆಕ್ಸ್ಟ್ ತಗೊಂಡಿದ್ದೀನಿ ಅಂದರೆ ಫಸ್ಟ್ ಅರ್ಥಮೆಟಿಕಲಿ ಕಂಟಿನ್ಯೂ ಆಗೋಣ ಅಂತ. ಸೊ ಇಲ್ಲಿ ಸೀಕ್ವೆನ್ಸ್ ಅಂತ ಬರುತ್ತೆ. ದಿಸ್ ಇಸ್ ಆಕ್ಚುಲಿ ದಿ ಥರ್ಡ್ ಒನ್. ನಾನು ಸೆಕೆಂಡಲ್ಲಿ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೀಕ್ವೆನ್ಸ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಸೀಕ್ವೆನ್ಸ್ ಅಂದರೆ ಒಂದು ಪ್ಯಾಟರ್ನ್ ಫಾಲೋ ಆಗಬೇಕು. ಸೊ ಸಪೋಸ್ ನಾನು ಏನಾದರೂ ಒಂದು ನಂಬರ್ ಕೊಡ್ತಾ ಇದ್ದೀನಿ, 3, 10, -2 ಆರ್ -3, ಸಮಥಿಂಗ್ ಲೈಕ್ ದಿಸ್, 124, ಈ ಥರ ಏನೋ ನಂಬರ್ ಕೊಡ್ತಾ ಇದ್ದೀನಿ. ಇಲ್ಲೇನು ಪ್ಯಾಟರ್ನ್ ಫಾಲೋ ಆಗ್ತಾ ಇಲ್ಲ. ಸೊ ಏನಾದರೂ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ ಅದನ್ನು ನಾವು ಸೀರೀಸ್ ಅಂತ ಕರಿತೀವಿ. ಸೀರೀಸಲ್ಲಿ ನಮಗೆ 3 ಟೈಪ್ಸ್ ಆಫ್ ಸೀರೀಸ್ ಇದೆ. ಒಂದು AP ಸೀರೀಸು, ಇನ್ನೊಂದು GP ಸೀರೀಸು, ಇನ್ನೊಂದು HP ಸೀರೀಸು. HP ಸೀರೀಸ್ ನಾವು ಡೈರೆಕ್ಟಾಗಿ AP ಸೀರೀಸ್ಗೆ ರಿಲೇಟ್ ಮಾಡ್ಬೋದು. ಸೊ AP ಸೀರೀಸ್ ಅಂದ್ರೆ ಏನು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು, ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೆ ಏನು, ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂದ್ರೆ ಏನು, ಇದನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ನನಗೆ ಅದೆರಡರ ಬಗ್ಗೆ ರಿಲೇಷನ್ಶಿಪ್ ಏನಿದೆ. ಆ್ಯಂಡ್ ಇನ್ನೊಂದೇನು ಹೇಳಿದ್ದಾರೆ ಅಂದರೆ ಸಮ್ ಆಫ್ ಟರ್ಮ್ಸ್ ಇನ್ AP ಆ್ಯಂಡ್ GP ಕೇಳಿದ್ದಾರೆ. ನಮಗೆ HP ಮೆನ್ಷನ್ ಆಗಿಲ್ಲ, ಇದರಲ್ಲಿ ಸಿಲೆಬಸಲ್ಲಿ ಮೆನ್ಷನ್ ಆಗಿಲ್ಲ. ಆದರೆ ಮೀನಲ್ಲಿ ಮಾತ್ರ HM ಮೆನ್ಷನ್ ಆಗಿದೆ. AM ಅಂದರೆ ಅರ್ಥಮೆಟಿಕ್ ಮೀನ್, GM ಅಂದರೆ ಜೊಮೆಟ್ರಿಕ್ ಮೀನ್, ಆ್ಯಂಡ್ HM ಅಂದರೆ ಹಾರ್ಮೋನಿಕ್ ಮೀನ್ ಅಂತ. ಹಾರ್ಮೋನಿಕ್ ಮೀನ್ ಇಲ್ಲಿ ಮಾತ್ರ ಟಚ್ ಮಾಡ್ತೀವಿ ನಾವು, ಸಿಲೆಬಸಲ್ಲಿ ಇಲ್ಲದೆ ಇರೋ ಕಾರಣದಿಂದ. ಆ್ಯಂಡ್ ಈವನ್ ಹಾರ್ಮೋನಿಕ್ ಮೀನ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಮತ್ತು ಜಾಮೆಟ್ರಿಕ್ ಪ್ರೋಗ್ರೆಷನ್ ಈಸ್ ವೆರಿ ಇಂಪಾರ್ಟೆಂಟ್ ಕಂಪೇರ್ ಟು ಹಾರ್ಮೋನಿಕ್ ಪ್ರೋಗ್ರೆಷನ್. ನಾವು ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂದರೆ ಏನಂತ ನೋಡ್ತೀವಿ ಅಷ್ಟೇ, ವಿ ವಿಲ್ ನಾಟ್ ಬಿ ಡೀಲಿಂಗ್ ಇನ್ ಡೆಪ್ತ್ ಇನ್ ದಟ್, ಬಿಕಾಸ್ ಅದು ಸಿಲೆಬಸಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ಅರ್ಥಮೆಟಿಕ್ ಮೀನ್ ನಮಗೆ ಹಾರ್ಮೋನಿಕ್ ಮೀನ್ ಬೇಕಿರೋದ್ರಿಂದ ಅದನ್ನು ಟಚ್ ಮಾಡಿ ಅದಾದಮೇಲೆ ಹಾರ್ಮೋನಿಕ್ ಮೀನ್ಗೆ ಮತ್ತು ಅದು ಮೂರು ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಏನು ಅಂತ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ದಿ ಸೆಕೆಂಡ್ ಟಾಪಿಕ್.
ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಸೆಕೆಂಡ್ ಟಾಪಿಕ್, ನನ್ನ ಪ್ರಕಾರ ಆಯ್ತಾ ಥರ್ಡ್ ಟಾಪಿಕ್ ಅಂತ ತಗೊಳ್ತಾ ಇದ್ದೀನಿ. ಸೊ ದಟ್ ಈಸ್ ಸೆಟ್ ಥಿಯರಿ. ಸೆಟ್ ಥಿಯರಿಲಿ ನಾವೇನೇನು ನೋಡ್ತೀವಿ, ಸೆಟ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ದೆನ್ ಯಾವ್ಯಾವ ಥರ ಸೆಟ್ಸ್ ಇರುತ್ತೆ, ದೆನ್ ಒಂದೊಂದನ್ನು ಡಿಫೈನ್ ಮಾಡ್ತಾ ಹೋಗ್ತೀವಿ. ಯೂನಿಯನ್ ಅಂದರೆ ಏನು, ಇಂಟರ್ಸೆಕ್ಷನ್ ಅಂದರೆ ಏನು, ಕಾಂಪ್ಲಿಮೆಂಟ್ರಿ, ಒಂದು ಸೆಟ್ದು ಕಾಂಪ್ಲಿಮೆಂಟ್ರಿ ತಗೋಬೇಕಂದ್ರೆ ಏನಾಗುತ್ತೆ, ಮತ್ತು ಡಿಫ್ರೆನ್ಸ್ ಹೇಗೆ ತೆಗೆಯೋದು, ಸೆಟ್ದು ಡಿಫ್ರೆನ್ಸ್ ತೆಗಿಬೋದಾ, ಆ್ಯಡ್ ಮಾಡ್ಬೋದಾ, ಸಬ್ಟ್ರಾಕ್ಟ್ ಮಾಡ್ಬೋದಾ, ಸೊ ಅದನ್ನು ನೋಡ್ತಾ ಹೋಗೋಣ. ಆ್ಯಂಡ್ ವಾಟ್ ಆರ್ ದಿ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಟ್. ಇಟ್ ಈಸ್ ನಾಟ್ ಜಸ್ಟ್ ದಿ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಓಕೆ, ಸೊ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಸೆಟ್ಸ್ ಯಾಕೆ ನಮಗೆ ಮ್ಯಾಥ್ಸಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ, ದೆನ್ ಸೆಟ್ಸ್ನ ನಾವು ವೆನ್ ಡಯಾಗ್ರಾಮಲ್ಲಿ ಹೇಗೆ ಮಾಡಬೇಕಂತ, ವೆನ್ ಡಯಾಗ್ರಾಮಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ಆಪರೇಷನ್ಸ್ ಆನ್ ಸೆಟ್ಸ್, ಸೊ ಯೂನಿಯನ್ ಹೇಗೆ ಮಾಡ್ತೀರಾ ಎರಡನ್ನೂ, ದೆನ್ ಇಂಟರ್ಸೆಕ್ಷನ್ ಹೇಗೆ ಮಾಡ್ತೀರಾ, ದೆನ್ ಕಾಂಪ್ಲಿಮೆಂಟ್ ಹೇಗೆ ತೆಗಿತೀರಾ. ಸೊ ಆಲ್ ದೀಸ್ ಆರ್ ಆಪರೇಷನ್. ದೆನ್ ಅದನ್ನೇ ಕೊಟ್ಟಿದ್ದಾರೆ ನಮಗೆ, ಅದನ್ನು ಮತ್ತೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ವೆನ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ದೆನ್ ಕಮಿಂಗ್ ಟು ಪ್ರಾಪರ್ಟೀಸ್ ಆಫ್ ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನ್. ಆಫ್ಟರ್ ಸ್ವಲ್ಪ ಪ್ರಾಪರ್ಟೀಸ್ ಇದೆ, ಆ ಪ್ರಾಪರ್ಟೀಸ್ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಬನ್ನಿ ಡಿಮಾರ್ಗನ್ಸ್ ಲಾ. ಡಿಮಾರ್ಗನ್ಸ್ ಲಾ ಫಾರ್ ಸೆಟ್ ಥಿಯರಮ್ ಅದೇನಂತ ನೋಡ್ತೀವಿ. ದೆನ್ ಅದು ಹೇಗೆ ಅಪ್ಲೈ ಮಾಡೋದಂತ ಕೂಡ ನೋಡ್ತಾ ಹೋಗ್ತೀವಿ. ದೆನ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ದಿ ಸೆಟ್. ಸೊ ಲೈಕ್ ಇಷ್ಟು ಎಲಿಮೆಂಟ್ಸ್ ಇದ್ರೆ ಇದಕ್ಕೆ ಎಷ್ಟು ಸಬ್ಸೆಟ್ಸ್ ಇರ್ಬೋದು, ಮ್ಯಾಕ್ಸಿಮಮ್ ಎಷ್ಟು ಸಬ್ಸೆಟ್ಸ್ ಇರ್ಬೋದು, ಈ ಥರ ರಿಲೇಷನ್ಶಿಪ್ ಇದೆ. ಆ ರಿಲೇಷನ್ಶಿಪ್ನ ನೋಡ್ತಾ ಹೋಗ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ಸೆಟ್ ಥಿಯರಿ. ಸೆಟ್ ಥಿಯರಿಲಿ ಇಷ್ಟನ್ನು ಕವರ್ ಮಾಡ್ತೀವಿ ನಾವು. ನೆಕ್ಸ್ಟ್ ಕಮಿಂಗ್ ಟು ದಿ ನೆಕ್ಸ್ಟ್ ಒನ್, ದಟ್ ಈಸ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಯಾಕೆ ಬೇಕು, ಫಸ್ಟ್ ಡೆಫಿನೇಷನ್ ಏನು, ಮ್ಯಾಟ್ರಿಕ್ಸ್ ಯಾಕೆ ಬೇಕಾಗತ್ತೆ, ದೆನ್ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಆರ್ಡರ್ ಅಂದರೆ ಏನು, ಮ್ಯಾಟ್ರಿಕ್ಸ್ದು ಆರ್ಡರ್ ಅಂದರೆ ಏನು, M cross N ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ದಟ್ M cross N is an order of that matrix. So what do you mean by order of the matrix? Then type of matrix, column matrix, row matrix, diagonal matrix, null matrix, and so ಈ ಥರ ಬರ್ತಾ ಹೋಗ್ತವೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಇದೆ, ಬೇಸ್ಡ್ ಆನ್ ವಾಟ್ ಥಿಂಗ್ಸ್, ಹೌ ದೇ ಆರ್ ಕ್ಯಾಟಗರೈಸ್ಡ್, ಆರ್ ವಾಟ್ ಆರ್ ದಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್, ಅದನ್ನು ನೋಡ್ತಾ ಹೋಗ್ತೀವಿ. ದೆನ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಇನ್ನೊಂದು ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಇರಬೇಕಂದ್ರೆ ಹೇಗೆ, ಎಲಿಮೆಂಟ್ ಟು ಎಲಿಮೆಂಟ್ ಈಕ್ವಲ್ ಇರಬೇಕಾ, ರೋ ಟು ರೋ ಈಕ್ವಲ್ ಇರಬೇಕಾ, ಕಾಲಮ್ ಟು ಕಾಲಮ್ ಈಕ್ವಲ್ ಇರಬೇಕಾ, ಆಕ್ಚುಲಿ ಅಲ್ಲಿ ಎಲಿಮೆಂಟ್ ಟು ಎಲಿಮೆಂಟ್ ಈಕ್ವಲ್ ಇರಬೇಕಾಗಿರುತ್ತೆ. ದಟ್ ಈಸ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್. ಸೊ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ನಿಮಗೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲೂ ಒಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಇದೆ. ದಟ್ ಜಸ್ಟ್ ಆಸ್ಕಿಂಗ್, ಒಂದು ದೊಡ್ಡದು ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ವಾಟ್ ಇಸ್ ದಿ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ದಾರೆ. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಕೂಡ ನಿಮಗೆ ಎಡಿಷನ್ ಮ್ಯಾಟ್ರಿಕ್ಸ್ ಅಲ್ಲಿ A + B = C ಬಂದಾಗ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಸಮಥಿಂಗ್ ಅಂತ ಒಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಕೂಡ ಇದೆ. ಸೊ ಹಾಗಾಗಿ ದಿಸ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ನಮಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಇದೆ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಕೂಡ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಇದೆ. ದೆನ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಎಲಿಮೆಂಟ್ಸ್ ಅಂಡ್ ಆರ್ಡರ್, ಹೇಗೆ ಕ್ಲಾಸಿಫೈ ಮಾಡ್ಬೋದು ಅಂತ. ದೆನ್ ಮ್ಯಾಟ್ರಿಕ್ಸ್ ಅಂಡ್ ಟ್ರಾನ್ಸ್ಪೋಸ್ ಅಂದ್ರೆ ಏನು. ಸೊ ಟ್ರಾನ್ಸ್ಪೋಸ್ ಅಂದ್ರೆ ರೋಸ್ನ ಕಾಲಮ್ಸ್ ಆಗಿ ಕನ್ವರ್ಟ್ ಮಾಡೋದು, ಕಾಲಮ್ಸ್ನ ರೋಸ್ ಆಗಿ ಕನ್ವರ್ಟ್ ಮಾಡೋದು. ಯಾವುದೇ ಒಂದು ಮ್ಯಾಟ್ರಿಕ್ಸ್ ನಾವು 2 ಸಲ ಟ್ರಾನ್ಸ್ಪೋಸ್ ತೆಗೆದ್ರೆ ಮತ್ತೆ ಅದೇ ಮ್ಯಾಟ್ರಿಕ್ಸ್ ಸಿಗುತ್ತೆ ನಮಗೆ. ಒರಿಜಿನಲ್ ಮ್ಯಾಟ್ರಿಕ್ಸ್ ಏನಿತ್ತು ಅದೇ ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಹೋಗೋಣ ಟ್ರಾನ್ಸ್ಪೋಸ್ ಆಫ್ ದಿ ಮ್ಯಾಟ್ರಿಕ್ಸ್ ಅಲ್ಲಿ. ದೆನ್ ಕಂಡೀಷನ್ ಫಾರ್, ಓಕೆ, ಎಡಿಷನ್ಗೆ ಏನು ಕಂಡೀಷನು, ಯಾವುದೇ 2 ರ್ಯಾಂಡಮ್ ಸೆಟ್ಸ್ನ ತಗೊಂಡು ನಾವು ಆ್ಯಡ್ ಮಾಡೋದಕ್ಕೆ ಬರೋದಿಲ್ಲ ಅಥವಾ ಸಬ್ಟ್ರಾಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಅದೇ ಥರ ಯಾವುದೇ 2 ರ್ಯಾಂಡಮ್ ಇದು ತಗೊಂಡು, ಇನ್ನು ನಮಗೆ ಮ್ಯಾಟ್ರಿಕ್ಸ್ ತಗೊಂಡು ರ್ಯಾಂಡಮ್ಲಿ ನಾನು ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಬರೋದಿಲ್ಲ. ಸರ್ಟನ್ ಕಂಡೀಷನ್ ಇರಬೇಕು. ಸೊ ಏನು ಕಂಡೀಷನ್ ಅಂದರೆ, ದಟ್ ಕಂಡೀಷನ್ ಈಸ್ ಬೇಸ್ಡ್ ಆನ್ ಯುವರ್ ಆರ್ಡರ್ ಇಟ್ ಸೆಲ್ಫ್. ಸೊ ಆರ್ಡರ್ ಸೇಮ್ ಇರಬೇಕಾ, ಆರ್ಡರ್ ಡಿಫ್ರೆಂಟ್ ಇರಬೇಕಾ. ಆರ್ಡರ್ ಡಿಫ್ರೆಂಟ್ ಇದ್ರೆ ನಂಬರ್ ಆಫ್ ಕಾಲಮ್ಸ್ ಮತ್ತೆ ಆಫ್ ಒನ್ ರೋ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಅದರ್ ಮ್ಯಾಟ್ರಿಕ್ಸ್, ಅಥವಾ ಫಸ್ಟ್ ಮ್ಯಾಟ್ರಿಕ್ಸ್ದು ಕಾಲಮ್ಸ್ ಸೇಮ್ ಇದ್ದು ಸೆಕೆಂಡ್ ಮ್ಯಾಟ್ರಿಕ್ಸ್ದು ರೋ ಸೇಮ್ ಇರಬೇಕಾ, ಅಥವಾ ಫಸ್ಟ್ ಮ್ಯಾಟ್ರಿಕ್ಸ್ದು ರೋ ಮತ್ತೆ ಸೆಕೆಂಡ್ ಮ್ಯಾಟ್ರಿಕ್ಸ್ದು ಕಾಲಮ್ ಸೇಮ್ ಇರಬೇಕಾ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ. ಸೊ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವೆಶ್ಚನ್ ಇದು ಮ್ಯಾಟ್ರಿಕ್ಸ್ ಅಲ್ಲಿ. ಸೊ ಅದನ್ನ ನೋಡ್ತಾ ಹೋಗೋಣ. ಸೊ ವಾಟ್ ಪ್ರಾಪರ್ಟೀಸ್, ನಾನು ಎಡಿಷನ್ ಯಾವಾಗ ಮಾಡೋಕ್ಕಾಗತ್ತೆ, ಮಲ್ಟಿಪ್ಲಿಕೇಶನ್ ಯಾವಾಗ ಮಾಡೋಕ್ಕಾಗತ್ತೆ, ಸಬ್ಟ್ರಾಕ್ಷನ್ ಯಾವಾಗ ಮಾಡೋಕ್ಕಾಗತ್ತೆ. ದಟ್ ಆರ್ ದಿ ಕಂಡೀಷನ್ಸ್ ನೆಸೆಸರಿ ಫಾರ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್. ದೆನ್ ಕಮಿಂಗ್ ಟು ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್. ತುಂಬ ಜನ ಸ್ಟೂಡೆಂಟ್ಸು ಎದುರುಕೊಳ್ಳೋ ಟಾಪಿಕ್ ಅಂದರೆ ಇಟ್ ಇಸ್ ಪರ್ಮಿಟೇಷನ್ ಕಾಂಬಿನೇಷನ್. ಸೊ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ನಮಗೆ ಇನ್ ಡೆಪ್ತ್ ಬೇಕಾಗಿಲ್ಲ ಇಲ್ಲಿ, ಬಟ್ ಸ್ಟಿಲ್ ವಿ ವಿಲ್ ಬಿ ಡೂಯಿಂಗ್ ವೆರಿ ಗುಡ್ ಲೆವೆಲ್ ಆಫ್ ಕ್ವೆಶನ್ಸ್ ಇನ್ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್. ಆ್ಯಂಡ್ ಇದ್ರ ಮೇಲೆ ಕೂಡ ನಮಗೆ ಪ್ರೀವಿಯಸ್ ಇಯರ್ ಒಂದು ಕ್ವೆಶನ್ ಇದೆ. ದೆನ್ ಏನೇನು ನೋಡ್ತಾ ಹೋಗ್ತೀವಿ ಅಂದರೆ, ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಗೆ ಮೇಜರ್ ಏನು ಡಿಫ್ರೆನ್ಸ್ ಇದೆ, ಯಾವಾಗ ನಾನು ಪರ್ಮಿಟೇಷನ್ ಅಪ್ಲೈ ಮಾಡಬೇಕು, ಯಾವಾಗ ಕಾಂಬಿನೇಷನ್ ಅಪ್ಲೈ ಮಾಡಬೇಕು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಕ್ವೆಶನಲ್ಲಿ ಎಲ್ಲೂ ಸ್ಪೆಸಿಫೈ ಆಗಿರೋದಿಲ್ಲ. ದಿಸ್ ಕ್ವೆಶನ್ ಈಸ್ ಬೇಸ್ಡ್ ಆನ್ ಪರ್ಮಿಟೇಷನ್ ಅಥವಾ ದಿಸ್ ಕ್ವೆಶನ್ ಈಸ್ ಬೇಸ್ಡ್ ಆನ್ ಕಾಂಬಿನೇಷನ್ ಅಂತ ಎಲ್ಲೂ ಸ್ಪೆಸಿಫೈ ಆಗಿರೋದಿಲ್ಲ. ಸೊ ಇಟ್ ಈಸ್ ಲೆಫ್ಟ್ ಟು ಯು, ಇಟ್ ಈಸ್ ಅಪ್ ಟು ಯು. ಯು ಶುಡ್ ಡಿಸೈಡ್ ವೆದರ್ ಯು ವಿಲ್ ಬಿ ಅಪ್ಲೈಯಿಂಗ್ ಪರ್ಮಿಟೇಷನ್ ಕಾನ್ಸೆಪ್ಟ್ ಆರ್ ವೆದರ್ ಯು ವಿಲ್ ಬಿ ಅಪ್ಲೈಯಿಂಗ್ ದಿ ಕಾಂಬಿನೇಷನ್ ಕಾನ್ಸೆಪ್ಟ್. ಸೊ ನೀವು ಪರ್ಮಿಟೇಷನ್ ಕಾನ್ಸೆಪ್ಟ್ ಅಪ್ಲೈ ಮಾಡಬೇಕಾ, ಕಾಂಬಿನೇಷನ್ ಕಾನ್ಸೆಪ್ಟ್ ಅಪ್ಲೈ ಮಾಡಬೇಕಾ, ಹೇಗೆ ಡಿಸೈಡ್ ಮಾಡ್ತೀರಾ ಅಂದರೆ, ಫಸ್ಟ್ ನೀವು ಬೇಸಿಕ್ ಡಿಫ್ರೆನ್ಸ್ ಗೊತ್ತಾಗಬೇಕು ನಿಮಗೆ ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ಗೆ. ಸೊ ಅದನ್ನು ಫಸ್ಟ್ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಫ್ಯಾಕ್ಟೋರಿಯಲ್ ನೋಟೇಷನ್. ಫ್ಯಾಕ್ಟೋರಿಯಲ್ ಅಂದ್ರೇನು, 5 ಫ್ಯಾಕ್ಟೋರಿಯಲ್ ಅಂದ್ರೇನು, ಎನಿ ನಂಬರ್ n ಫ್ಯಾಕ್ಟೋರಿಯಲ್ ಅಂದರೆ ಏನು, ಸೊ 0 ಫ್ಯಾಕ್ಟೋರಿಯಲ್ ಏನು, 10 ಫ್ಯಾಕ್ಟೋರಿಯಲ್ ಏನು, 7 ಫ್ಯಾಕ್ಟೋರಿಯಲ್ ಏನು. ಸೊ ಫ್ಯಾಕ್ಟೋರಿಯಲ್ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ಮೀನಿಂಗ್ಸ್ ಆಫ್ NPR ಆ್ಯಂಡ್ NCR,
ಸೊ ಇಷ್ಟು ಮಾತ್ರ ಕೊಟ್ಟಿದ್ದಾರೆ ನಿಮಗೆ ಸಿಲೆಬಸಲ್ಲಿ. ಪ್ರಾಬ್ಲಮ್ಸ್ ಇನ್ ಡೆಪ್ತ್ ಬೇಕಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ವಿ ವಿಲ್ ಬಿ ಟಚಿಂಗ್ ದಿ ಬೇಸಿಕ್ ಪ್ರಾಬ್ಲಮ್ಸ್ ಆಸ್ ವೆಲ್ ಆಸ್ ಮಾಡರೇಟ್ ಲೆವೆಲ್ ಪ್ರಾಬ್ಲಮ್ಸ್ ಇನ್ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಆಸ್ ವೆಲ್. ಓಕೆ, ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಒನ್, HCF ಅಂಡ್ LCM. HCF ಅಂಡ್ LCM ಅಂದರೆ ಅಪ್ಲಿಕೇಶನ್ ಆಫ್ HCF ಕೇಳಿದರೆ, ದೆನ್ LCM ಕೂಡ ಕೇಳಿದ್ದಾರೆ. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಏನು, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂದರೆ ಏನು. ಇದಕ್ಕಿಂತ ಮುಂಚೆ HCF ಅಂಡ್ LCMಗಿಂತ ಮುಂಚೆ ನಮಗೇನು ಗೊತ್ತಿರಬೇಕು, ಫ್ಯಾಕ್ಟರ್ ಅಂದ್ರೇನು, ಮಲ್ಟಿಪಲ್ ಅಂದ್ರೇನು ಗೊತ್ತಿರಬೇಕು. ಅದಾದಮೇಲೆ ನನಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೇನು, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಇದಕ್ಕಿಂತ ಮುಂಚೆ ನಾನು ಏನು ಡಿಸ್ಕಸ್ ಮಾಡ್ತೀನಿ, ಫ್ಯಾಕ್ಟರ್ ಅಂದರೆ ಏನು, ದೆನ್ ಮಲ್ಟಿಪಲ್ ಅಂದರೆ ಏನು, ಇದನ್ನು ಡಿಸ್ಕಸ್ ಮಾಡೋಣ. ಅದಾದಮೇಲೆ HCF ಏನಾಗುತ್ತೆ, LCM ಏನಾಗುತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ನೆಕ್ಸ್ಟ್ ಬಂದು ಅರ್ಥಮೆಟಿಕಲಿ ಇಷ್ಟೇ ಇರೋದು. ಅರ್ಥಮೆಟಿಕಲಿ ನಿಮ್ಮ ಸಿಲೆಬಸ್ ಪ್ರಕಾರ ಇನ್ನೊಂದು ಟಾಪಿಕ್ ಇದೆ ಸ್ಟ್ಯಾಟಿಸ್ಟಿಕ್ಸ್, ನಾನು ಅದನ್ನು ಸಪ್ರೇಟ್ ಆಗಿ ತೊಗೊಂಡಿದ್ದೀನಿ. ದೆನ್ ಕಮಿಂಗ್ ಟು ಆಲ್ಜಿಬ್ರಾ. ಆಲ್ಜಿಬ್ರಾದಲ್ಲಿ ಫಸ್ಟ್ ಬೇಸಿಕ್ಸ್ ಆಫ್ ಆಲ್ಜಿಬ್ರಾ. ಬೇಸಿಕ್ಸ್ ಆಫ್ ಆಲ್ಜಿಬ್ರಾ ನಾನು ಅವಾಗಲೇ ಹೇಳಿದೆ ನಿಮಗೆ. ಬೇಸಿಕ್ ಟರ್ಮ್ಸ್ ಅಂದರೆ ಕೋಎಫಿಷಿಯಂಟ್ ಅಂದರೆ ಏನು, ಕಾನ್ಸ್ಟೆಂಟ್ ಅಂದರೆ ಏನು, ಪಾಲಿನಾಮಿಯಲ್ ಅಂದರೆ ಏನು, ಈಕ್ವೇಷನ್ ಅಂದರೆ ಏನು, ದೆನ್ ವೇರಿಯಬಲ್ ಅಂದರೆ ಏನು. ಸೊ ದೀಸ್ ಆರ್ ಆಲ್ ದಿ ಬೇಸಿಕ್ ಟರ್ಮ್ಸ್ ದಟ್ ಆರ್ ಯೂಸ್ಡ್ ಇನ್ ಆಲ್ಜಿಬ್ರಾ. ಸೊ ಯು ಶುಡ್ ಬಿ ನೋಯಿಂಗ್ ಆಲ್ ದೋಸ್. ದೆನ್ ವೇರಿಯಸ್ ಆಲ್ಜಿಬ್ರಾಯಿಕ್ ಟರ್ಮ್ಸ್, ಅಗೇನ್ ಟರ್ಮ್ಸ್ ಬಗ್ಗೆನೇ ಹೇಳ್ತಾ ಇದ್ದಾರೆ ಅವರು. ದೆನ್ ಆಪರೇಷನ್ಸ್ ವಿತ್ ಲಿಟರಲ್ ಸೈನ್ಡ್ ನಂಬರ್ಸ್. ಸೊ ಹೇಗೆ ಆಪರೇಷನ್ ಮಾಡ್ತೀರಾ, ಸೊ ಸಿಂಗಲ್ ವೇರಿಯಬಲ್ ಏನಿರುತ್ತೆ, ದೆನ್ ಡಿಗ್ರಿ ಅಂದರೆ ಏನು, ವಾಟ್ ಈಸ್ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್. ಸೊ ಇದೆಲ್ಲ ಬರ್ತಾ ಹೋಗುತ್ತೆ. ದೆನ್ ಸಮ್ ಬೇಸಿಕ್ ಸಿಂಬಲ್ಸ್ ಯೂಸ್ಡ್, ಲೈಕ್ ಸಿಗ್ಮಾ ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು, ನೋಡಿ ಇಲ್ಲಿ ಸಿಗ್ಮಾ ಸಿಂಬಲ್ ಯೂಸ್ ಆಗಿದೆ, ಕರೆಕ್ಟ್ ಅಲ್ವಾ. ಸಿಗ್ಮಾ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಎಕ್ಸ್ಕ್ಲಮೇಟರಿ ಸಿಂಬಲ್ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಕರೆಕ್ಟ್. ಆ್ಯಂಡ್ ತುಂಬ ಬೇಸಿಕ್ಸ್ ಅಂದರೆ ಸ್ಕ್ವಯರ್ ರೂಟ್, ಕ್ಯೂಬ್ ರೂಟ್. ಸೊ ಈ ಸಿಂಬಲ್ಸ್ ಎಲ್ಲ nth ರೂಟ್. ಸೊ ಇದೆಲ್ಲ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಬೇಸಿಕ್ ಸಿಂಬಲ್ಸ್ ಗೊತ್ತಿರಬೇಕಾಗತ್ತೆ. ದೆನ್ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಇಲ್ಲಿ ಬೈನಾಮಿಯಲ್ಸ್ ಕೇಳಿದ್ದಾರೆ, ದೆನ್ ಸ್ಪೆಷಲ್ ಪ್ರಾಡಕ್ಟ್ಸ್ ಕೇಳಿದ್ದಾರೆ, ದೆನ್ ಸ್ಕ್ವೈರಿಂಗ್ ಆಫ್ ಟ್ರೈನಾಮಿಯಲ್ಸ್ ಕೇಳಿದ್ದಾರೆ. ಸೊ ಬೇಸಿಕ್ ಫಾರ್ಮುಲಾಸ್ ಗೊತ್ತಿರುತ್ತೆ ಅಲ್ವಾ ನಮಗೆ, A+B² ಫಾರ್ಮುಲಾ, A-B² ಫಾರ್ಮುಲಾ, ದೆನ್ ವಾಟ್ ಈಸ್ A² - B² ಏನಾಗುತ್ತೆ, ದೆನ್ A+B+C² ಏನಾಗುತ್ತೆ. ಸೊ ಅವರು ಸ್ಪೆಸಿಫೈ ಮಾಡಿರೋ ಥರ ಇಷ್ಟೇ ಇದೆ, ಬಟ್ ವಿ ವಿಲ್ ಬಿ ಸಿ A+B3, ದೆನ್ A-B3, ದೆನ್ A³ + B³, ದೆನ್ A³ - B³ ಇದನ್ನು ನೋಡ್ತಾ ಹೋಗೋಣ ನಾವು. ಬಿಕಾಸ್ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಇದನ್ನು ಟಚ್ ಮಾಡದೆ ನಾವು ಇದನ್ನು ಬಿಟ್ಟು ಮುಂದೆ ಹೋಗೋದು ಸರಿ ಕಾಣಿಸೋದಿಲ್ಲ ನಮಗೆ. ಸೊ ಇದನ್ನು ಕೂಡ ನಾನು ಕವರ್ ಮಾಡ್ತೀನಿ. ಓಕೆ, ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಲೀನಿಯರ್ ಈಕ್ವೇಷನ್. ಲೀನಿಯರ್ ಈಕ್ವೇಷನಲ್ಲಿ ಸಾಲ್ವಿಂಗ್, ವೆರಿ ಇಂಪಾರ್ಟೆಂಟ್ ಒನ್ ಇಸ್ ಸಾಲ್ವಿಂಗ್. ಸೊ ಹೌ ವಿಲ್ ಯು ಸಾಲ್ವ್ ದಿ ಲೀನಿಯರ್ ಈಕ್ವೇಷನ್. ಲೀನಿಯರ್ ಈಕ್ವೇಷನ್ 1 ವೇರಿಯಬಲ್ ಇರ್ಬೋದು, ಇಲ್ಲ 2 ವೇರಿಯಬಲ್ ಇರ್ಬೋದು. ಅದಾದಮೇಲೆ ಕ್ವಾಡ್ರೆಂಟ್ಸಲ್ಲಿ ಹೇಗೆ ಮಾಡ್ತೀವಿ, ಗ್ರಾಫಿಕಲ್ ಮೆಥಡಲ್ಲಿ ಕೂಡ ನಾವು ಸಾಲ್ವ್ ಮಾಡ್ಬೋದು. ಸೊ ಗ್ರಾಫ್ಸ್ ಇನ್ ಲೀನಿಯರ್ ಈಕ್ವೇಷನ್, ಒಂದು ಗ್ರಾಫ್ ಹೇಗೆ ಬರುತ್ತೆ, x=0 ಅಂದರೆ ಹೇಗೆ ಬರುತ್ತೆ, x=a ಅಂದರೆ ಹೇಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಎಕ್ಸ್ ಆಕ್ಸಿಸ್ಗೆ ನಾವೇನಂತ ಹೇಳ್ತೀವಿ, ವೈ ಆಕ್ಸಿಸ್ಗೆ ಏನಂತ ಹೇಳ್ತೀವಿ ಗ್ರಾಫಲ್ಲಿ, ರೈಟ್. ಇದೆಲ್ಲ ಗೊತ್ತಿರಬೇಕಾಗತ್ತೆ. ದೆನ್ rectangular coordinate system, that is what graph I am talking about. Then application of linear, so solve ಮಾಡೋದಕ್ಕೆ any unknown ಇರುತ್ತೆ ಅಲ್ವಾ, ಆ unknown ಫೈಂಡ್ ಮಾಡೋದಕ್ಕೆ we will be using this linear equation. Then comes to quadratic equation. So linear equation ಮತ್ತು quadratic equation ಗೆ ಏನು ಡಿಫ್ರೆನ್ಸ್ ಅಂದರೆ, linear equation ಬಂದು 1 ಡಿಗ್ರಿ ಇರುತ್ತೆ, quadratic equation ಬಂದು 2 ಡಿಗ್ರಿ ಇರುತ್ತೆ. ಸೊ x² ಬರುತ್ತೆ ನಮಗೆ ಇದರಲ್ಲಿ, ಯಾವುದರಲ್ಲಿ, ಲೀನಿಯರ್ ಈಕ್ವೇಷನಲ್ಲಿ ಸ್ಕ್ವಯರ್ ಬರೋದಿಲ್ಲ. ಅದೇ ನಮಗೆ ಕ್ಯೂಬಿಕ್ ಈಕ್ವೇಷನ್ ಇದೆ, ಅಲ್ಲಿ ಕ್ಯೂಬ್ ಬರುತ್ತೆ, ಬಟ್ ನಮಗೆ ಸಿಲೆಬಸಲ್ಲಿ ಕ್ಯೂಬಿಕ್ ಈಕ್ವೇಷನ್ ಕೊಟ್ಟಿಲ್ಲ ಅವರು, ಕ್ವಾಡ್ರಾಟಿಕ್ ಈಕ್ವೇಷನ್ ಮಾತ್ರ ಕೊಟ್ಟಿದ್ದಾರೆ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಏನು ನೋಡ್ತೀವಿ, ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಏನಿರಬೇಕು, ಸ್ಯಾಟಿಸ್ಫೈ. ಇಲ್ಲಿ ಬೇಕಾದ್ರೆ ನಾನು ಇವಾಗ A=0 ಆದರೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗೋದಿಲ್ಲ, ಬಿಕಾಸ್ x² ಟರ್ಮ್ ಇರೋದಿಲ್ಲ. x² ಟರ್ಮ್ ಮ್ಯಾಂಡೇಟರಿ ಇರಲೇಬೇಕಾಗತ್ತೆ ನನಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ. ಸೊ ಆದರೆ B=0 ಆದರೆ ನಡೆಯುತ್ತೆ ನನಗೆ, C=0 ಆದ್ರೂ ನಡೆಯುತ್ತೆ, ಬಟ್ A=0 ಆದರೆ ಇಟ್ ಇಸ್ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್, ಇಟ್ ವಿಲ್ ಬಿಕಮ್ ಅ ಲೀನಿಯರ್ ಈಕ್ವೇಷನ್. ಸೊ ಹಾಗಾಗಿ ಕಂಡೀಷನ್ಸ್ ಏನೇನಿರುತ್ತೆ, ಓಕೆ, ದೋಸ್ ಥಿಂಗ್ಸ್ ಯು ನೀಡ್ ಟು ನೋ. ದೆನ್ ಹೌ ಟು ಸಾಲ್ವ್, ಯಾವ್ಯಾವ ಮೆಥಡ್ ಇದೆ ನನಗೆ, ಫಾರ್ಮುಲಾ ಮೆಥಡ್ ಇದೆ, ಫ್ಯಾಕ್ಟರೈಸೇಷನ್ ಮೆಥಡ್ ಇದೆ, ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಇದೆ. ಐ ಡೋಂಟ್ ಥಿಂಕ್ ಸೊ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಇಸ್ ಮೆನ್ಷನ್ಡ್ ಇನ್ ಯುವರ್ ಸಿಲೆಬಸ್. ಇಸ್ ಇಟ್ ಮೆನ್ಷನ್ಡ್? ನೋ, ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮೆನ್ಷನ್ ಆಗಿಲ್ಲ ಸಿಲೆಬಸಲ್ಲಿ. ಸೊ ಆದರೂ ಮಾಡೋಣ, ಒನ್ ಆರ್ ಟು ಕ್ವೆಶನ್ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡಲ್ಲಿ ಹೇಗೆ ಮಾಡೋದಂತಲೂ ನೋಡೋಣ. ಅದಾದಮೇಲೆ ಗ್ರಾಫಿಕಲ್ ಮೆಥಡಲ್ಲಿ ಕೂಡ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡ್ಬೋದು. ನೀವು 10th ಮೇ ಬಿ ಓದಿರ್ತೀರಾ ಹೌ ಟು ಸಾಲ್ವ್ ಕ್ವಾಡ್ರಾಟಿಕ್ ಈಕ್ವೇಷನ್ ಯೂಸಿಂಗ್ ಗ್ರಾಫ್. ಸೊ ಮೆಜಾರಿಟಿ ಮಾರ್ಕ್ಸ್ ಬರ್ತಾ ಇತ್ತು ಅದಕ್ಕೆ, ಮೇಜರ್ ಕ್ವೆಶ್ಚನ್ ಅದು, ಗ್ರಾಫ್ ಯೂಸ್ ಮಾಡಿಕೊಂಡು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು. ಇಫ್ ಯು ಸಿ, ಸೊ ಈ ಥರ ಒಂದು ಗ್ರಾಫ್ ಬರ್ತಾ ಇತ್ತು ನಮಗೆ, ಹೌದಾ. ಸೊ ದಿಸ್ ಆರ್ ಆಲ್ ದಿ ಡಿಫ್ರೆಂಟ್ ಮೆಥಡ್ಸ್ ಹೌ ಯು ಕ್ಯಾನ್ ಸಾಲ್ವ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಒನ್, ಸೊ ಐ ಹ್ಯಾವ್ ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಾ. ಹೇಗೆ ಫ್ಯಾಕ್ಟರೈಸೇಷನ್ ಮಾಡೋದು, ಫ್ಯಾಕ್ಟರೈಸೇಷನ್ ಅಗೇನ್ ನಾವು ಇದರಲ್ಲಿ ಮಾಡಿರ್ತೀವಲ್ವಾ, ಬಟ್ ಇಲ್ಲಿ ಏನು ಕೇಳ್ತಾ ಇದ್ರು, ಟ್ರೈನಾಮಿಯಲ್ಸ್ ಕೇಳ್ತಾ ಇದ್ದಾರೆ.
ax square plus bx plus c ಕ್ವಾಡ್ರಾಟಿಕ್ ಇಕ್ವೇಷನ್ ಹೇಗೆ ಮಾಡೋದು. ದೆನ್ ಕಮಿಂಗ್ ಟು ದಿಸ್ ಒನ್ ಫಾರ್ಮುಲಾಸ್ ನಾವು ಆಲ್ರೆಡಿ ಇದರಲ್ಲೂ ಕೂಡ ನೋಡಿದ್ದೀವಿ ಇದನ್ನು. ದೆನ್ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ. ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಇಲ್ಲಿ ಕೊಟ್ಟಿರೋದ್ರಿಂದ ಅಲ್ಲಿ ಕ್ಯೂಬ್ನ ನಾವು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್, ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ಎ ಮೈನಸ್ ಬಿ ಹೋಲ್ ಕ್ಯೂಬ್, ಸೊ ಇದನ್ನು ಅಲ್ಲಿ ಕೊಟ್ಟಿರಲಿಲ್ಲ ಅವರು. ಬಟ್ ಇಲ್ಲಿ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಂತ ಅವ್ರು ಮೆನ್ಷನ್ ಮಾಡಿರೋದ್ರಿಂದ ದೋಸ್ ಆರ್ ಆಲ್ಸೋ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್, ಸೊ ವಿ ವಿಲ್ ಬಿ ಟಚಿಂಗ್ ಅಪ್ ಆನ್ ದಟ್ ಆಸ್ ವೆಲ್. ದೆನ್ ಕಮಿಂಗ್ ಟು ಎಚ್ ಎಫ್ ಅಂಡ್ ಎಲ್ ಸಿ ಎಮ್, ಅಲ್ಲಿ ಕೂಡ ನಾವು ಅರ್ಥಮೆಟಿಕಲಿ ಕೂಡ ಎಚ್ ಎಫ್ ಅಂಡ್ ಎಲ್ ಸಿ ಎಮ್ ನೋಡ್ತಾ ಇದ್ದೀವಿ, ಇಲ್ಲಿ ಕೂಡ ಎಚ್ ಎಫ್ ಅಂಡ್ ಎಲ್ ಸಿ ಎಮ್ ನೋಡ್ತಾ ಇದ್ದೀವಿ. ಬಟ್ ದಿಸ್ ಎಚ್ ಎಫ್ ಅಂಡ್ ಎಲ್ ಸಿ ಎಮ್ ಈಸ್ ಬಿಟ್ ಡಿಫ್ರೆಂಟ್. ಬಟ್ ಇದೇನು ಐಲ್ಡಿಂಗ್ ಟಾಪಿಕ್ ಅಲ್ಲ ನನ್ನ ಪ್ರಕಾರ. ಸೊ ವಿ ವಿಲ್ ಬಿ ಟಚಿಂಗ್ ಆನ್ ಬ್ರೀಫಲ್ಲಿ ನೋಡ್ತೀವಿ ಈ ಟಾಪಿಕ್ನ. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮೆಟ್ರಿ, ಇದನ್ನ ಕೋಆರ್ಡಿನೇಟ್ ಪ್ಲೇನ್ ಜಾಮೆಟ್ರಿ ಅಂತ ಹೇಳ್ತಿದ್ವಿ, ಬಟ್ ಕೋಆರ್ಡಿನೇಟ್ ಜಾಮೆಟ್ರಿ ಅಂದ್ರೂ ನಡೆಯುತ್ತೆ. ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ನಮಗೆ ತುಂಬ ಬರುತ್ತೆ. ಕೋಆರ್ಡಿನೇಟ್ ಜಾಮೆಟ್ರಿ ಇಸ್ ಅ ವೆರಿ ವ್ಯಾಸ್ಟ್ ಟಾಪಿಕ್, ಬಟ್ ನಮ್ಗೆ ಅಷ್ಟು ಬೇಕಾಗಲ್ಲ. ಇಲ್ಲಿ ಅವರು ಏನು ಇದು ಮಾಡಿದ್ದಾರೆ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ಮತ್ತು ಯಾವುದಾದ್ರೂ 2 ಪಾಯಿಂಟ್ ಕೊಲಿನಿಯರ್ ಇದೆ ಅಂದರೆ, ಅಥವಾ 3 ಪಾಯಿಂಟ್ 2 ಪಾಯಿಂಟ್ ಯಾವಾಗಲೂ ಕೊಲಿನಿಯರ್ ಇರುತ್ತೆ. 3 ಪಾಯಿಂಟ್ ಕೊಲಿನಿಯರ್ ಇದೆ ಅಂದರೆ ಅದಕ್ಕೆ ಕಂಡೀಷನ್ ಏನು ಪ್ರೂವ್ ಮಾಡಬೇಕು ನಾವು. ಓಕೆ, ಇದನ್ನೆಲ್ಲ ನೋಡ್ತಾ ಹೋಗ್ತೀವಿ. ದೆನ್ ಕಮಿಂಗ್ ಟು ನೆಕ್ಸ್ಟ್ ಒನ್, ಇಟ್ ಈಸ್ ಜಾಮೆಟ್ರಿ. ಜಾಮೆಟ್ರಿದು ಫಸ್ಟ್ ಟಾಪಿಕ್ಸ್ ಬಂದು ಆಕ್ಸಿಯಮ್ಸ್ ಅಂಡ್ ಪಾಸ್ಟುಲೇಟ್. ಬೇಸಿಕ್ ಆಕ್ಸಿಯಮ್ಸ್ ಏನೇನು ಹೇಳುತ್ತೆ, ಬೇಸಿಕ್ ಪಾಸ್ಟುಲೇಟ್ಸ್ ಏನೇನು ಹೇಳುತ್ತೆ. ಸೊ ಆಕ್ಸಿಯಮ್ ಅಂದ್ರೆ ಏನು, ಪಾಸ್ಟುಲೇಟ್ ಅಂದ್ರೆ ಏನು ಫಸ್ಟ್ ಥಿಂಗ್. ಸೊ ಆಕ್ಸಿಯಮ್ಗೆ ಪ್ರೂವ್ ಮಾಡ್ಬೋದಾ, ಪಾಸ್ಟುಲೇಟ್ನ ಪ್ರೂವ್ ಮಾಡ್ಬೋದಾ, ಅದಕ್ಕೆ ಪ್ರೂಫ್ ಎಲ್ಲ ಇರುತ್ತಾ. ಸೊ ಹಾಗಾದರೆ ಬೇರೆ ಥೇರಮ್ಗೂ ಆಕ್ಸಿಯಮ್ ಪಾಸ್ಟುಲೇಟ್ಗೂ ಏನು ಡಿಫ್ರೆನ್ಸ್, ಇದು ನೋಡ್ತಾ ಹೋಗ್ತೀವಿ. ಅದಾದಮೇಲೆ ಇಂಪಾರ್ಟೆಂಟ್ ಆಕ್ಸಿಯಮ್ಸ್ ಯಾವುದಿದೆ, ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಎಲ್ಲ ಆಕ್ಸಿಯಮ್ಸ್ ನೋಡ್ತೀವಿ. ಎಲ್ಲ ಆಕ್ಸಿಯಮ್, ಆಲ್ ದಿ ಆಕ್ಸಿಯಮ್ಸ್ ಅಂಡ್ ಪಾಸ್ಟುಲೇಟ್ ಇದನ್ನು ಕವರ್ ಮಾಡ್ತಾ ಹೋಗ್ತೀವಿ. ಆಫ್ಟರ್ ದಟ್ ವಿ ವಿಲ್ ಗೋ ಟು ಥೇರಮ್ಸ್. ಥೇರಮ್ಸ್ ಅಂತ ಬಂದಾಗ ಪ್ರೂಫ್ ಇರುತ್ತೆ, ಬಟ್ ನಮಗೆ ಎಕ್ಸಾಮಲ್ಲಿ ಪ್ರೂಫ್ನ ಅವಶ್ಯಕತೆ ಇಲ್ಲ. ಬಿಕಾಸ್ ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಡಿಸ್ಕ್ರಿಪ್ಟಿವ್ ಪೇಪರ್. ಇಲ್ಲಿ ಆಲ್ 100 ಕ್ವೆಶನ್ಸ್ ಏನಿದೆ, ಆಲ್ ದಿ 100 ಕ್ವೆಶನ್ಸ್ ವಿಲ್ ಬಿ MCQs. ಸೊ MCQs ಆಗೋದ್ರಿಂದ ಪ್ರೂವ್ ದಿಸ್ ಥೇರಮ್ ಅಂತ ಎಲ್ಲ ಕೇಳೋದಕ್ಕಾಗೋದಿಲ್ಲ ಅವರು. ಬಟ್ ಆ ಥೇರಮ್ ಏನು ಹೇಳುತ್ತೆ ಅನ್ನೋದು ಗೊತ್ತಿರಬೇಕು. ಬಿಕಾಸ್ ಆ ಥೇರಮ್ನ ಅಪ್ಲೈ ಮಾಡಿಕೊಂಡು ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರ್ತೀನಿ. ಹೋಪ್ ಎವ್ರಿ ಒನ್ ಆರ್ ಗೆಟಿಂಗ್ ದಿಸ್. ನೆಕ್ಸ್ಟ್ ಕಾನ್ವರ್ಸ್ ಆಫ್ ಎ ಥೇರಮ್. ಒಂದು ಥೇರಮ್ ಇದೆ ಅಂದರೆ ಆ ಥೇರಮ್ದು ಕಾನ್ವರ್ಸ್ ಅಂದರೆ ಏನಾಗಿರುತ್ತೆ, ಅದನ್ನು ಉಲ್ಟಾ ಹೇಳ್ಬೋದಾ, ಓಕೆ, ಅಥವಾ ಅದು ಬೇರೆ ಇನ್ಯಾವ ಥರ ಇಂಟರ್ಪ್ರಿಟ್ ಮಾಡ್ಬೋದು, ದಟ್ ಈಸ್ ಕಾನ್ವರ್ಸ್ ಆಫ್ ಥೇರಮ್. ದೆನ್ ಥೇರಮ್ಸ್ ಅಂಡ್ ಪ್ಯಾರಲಲ್ ಆಲ್ಟರ್ನೇಟಿಂಗ್ ಇಂಟೀರಿಯರ್ ಪೇರ್ಸ್, ಇದು ಲೈನ್ಸಲ್ಲಿ ಬರುತ್ತೆ. ಸೊ ಟ್ರಾನ್ಸ್ಫರ್ಸಲ್ ಲೈನ್ ಅಂತ ಹೇಳ್ತೀವಿ. ಸೊ ಅದನ್ನು ಕವರ್ ಮಾಡ್ತೀವಿ ಇದರಲ್ಲಿ. ದೆನ್ ಕಮಿಂಗ್ ಟು ಸೆಕೆಂಡ್ ಪಾರ್ಟ್ ಇನ್ ದಿ ಜಾಮೆಟ್ರಿ, ದಟ್ ಈಸ್ ಪಾಲಿಗನ್ಸ್. ಸೊ ಪಾಲಿಗನ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಕ್ಲೋಸ್ಡ್ ಫಿಗರ್ ಏನು, ಪಾಲಿಗನ್ ಅಂದರೆ ಏನು. ಸೊ ವಾಟ್ ಈಸ್ ಕ್ಲೋಸ್ಡ್ ಫಿಗರ್, ಯಾವುದು ಪಾಲಿಗನ್, ಯಾವ ಫಿಗರ್ಗೆ ನನಗೆ ಡಯಾಗ್ನಲ್ಸ್ ಇರುತ್ತೆ, ಯಾವ ಪಾಲಿಗನ್ಗೆ ಡಯಾಗ್ನಲ್ಸ್ ಇರೋದಿಲ್ಲ. ದೆನ್ ಇನ್ಸ್ಕ್ರೈಬ್ಡ್ ಆದಾಗ ಏನಾಗಿರುತ್ತೆ. ದೆನ್ ಎಕ್ಸ್ಟರ್ನಲ್ ಆ್ಯಂಗಲ್ ಎಷ್ಟಿರಬೇಕು, ಇಂಟರ್ನಲ್ ಆ್ಯಂಗಲ್ ಎಷ್ಟಿರಬೇಕು ಯಾವುದೇ ಪಾಲಿಗನ್ಗೆ ತೊಗೊಂಡಾಗ. ಇನ್ ಜನರಲ್ ಎನ್ ಸೈಡೆಡ್ ಪಾಲಿಗನ್ ತೊಗೊಂಡಾಗ ಎಕ್ಸ್ಟರ್ನಲ್ ಆ್ಯಂಗಲ್ ಏನಿರುತ್ತೆ, ಇಂಟರ್ನಲ್ ಆ್ಯಂಗಲ್ ಏನಿರುತ್ತೆ. ಇಂಟರ್ನಲ್ ಆ್ಯಂಗಲ್ ಅಂದರೆ ಏನು, ಎಕ್ಸ್ಟರ್ನಲ್ ಆ್ಯಂಗಲ್ ಅಂದರೆ ಏನು. ದೆನ್ ಸಮ್ ಆಫ್ ಇಂಟರ್ನಲ್ ಆ್ಯಂಗಲ್ಸ್ ಏನಿರಬೇಕು, ಸಮ್ ಆಫ್ ಎಕ್ಸ್ಟರ್ನಲ್ಸ್ ಆ್ಯಂಗಲ್ಸ್ ಏನಿರಬೇಕು, ಇದೆಲ್ಲ ನೋಡ್ತಾ ಹೋಗ್ತೀವಿ. ದೆನ್ ಇನ್ಸ್ಕ್ರೈಬ್ಡ್ ಆಗೋದು ಅಂದ್ರೇನು, ಸ್ಕ್ವಯರ್ ಇನ್ಸ್ಕ್ರೈಬ್ಡ್ ವಿತ್ ಇನ್ ಅ ಸರ್ಕಲ್, ಸರ್ಕಲ್ ಇನ್ಸ್ಕ್ರೈಬ್ಡ್ ವಿತ್ ಇನ್ ಅ ಸ್ಕ್ವಯರ್, ಪೆಂಟಾಗನ್ ಇನ್ಸ್ಕ್ರೈಬ್ಡ್ ವಿತ್ ಇನ್ ಅ ಸರ್ಕಲ್, ಪೆಂಟಾಗನ್ ಇನ್ಸ್ಕ್ರೈಬ್ಡ್ ವಿತ್ ಇನ್ ಅ ಸ್ಕ್ವಯರ್. ಸೊ ಈ ಥರ ಬರ್ತಾ ಹೋಗುತ್ತೆ. ದಟ್ ಈಸ್ ಇನ್ಸ್ಕ್ರೈಬಿಂಗ್ ಕೊಟ್ಟಿದ್ದಾರೆ. ಅಂಡ್ ಇನ್ಸ್ಕ್ರೈಬಿಂಗ್ ರೆಗ್ಯುಲರ್ ಪಾಲಿಗನ್ ಅಂತ ಹೇಳ್ತಾರೆ. ದೆನ್ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ರೆಗ್ಯುಲರ್ ಅಂಡ್ ಇರೆಗ್ಯುಲರ್ ಪಾಲಿಗನ್. ರೆಗ್ಯುಲರ್ ಪಾಲಿಗನ್ ಅಂದ್ರೇನು, ಇರೆಗ್ಯುಲರ್ ಪಾಲಿಗನ್ ಅಂದ್ರೇನು, ಇಟ್ ಇಸ್ ಜಸ್ಟ್ ದಟ್. ನೋಡಿ, ಇದು ಕೂಡ ಹೆಕ್ಸಾಗನ್ 6 ಸೈಡ್ಸ್ ಇದೆ. ಇದು ಕೂಡ ಹೆಕ್ಸಾಗನ್. ಬಟ್ ಡಿಫ್ರೆನ್ಸ್ ಏನಂದರೆ ಇದು ಸ್ವಲ್ಪ ನಮಗೆ ರೆಗ್ಯುಲರ್ ಆಗಿದೆ. ದಿಸ್ ಇಸ್ ಅ ರೆಗ್ಯುಲರ್ ಹೆಕ್ಸಾಗನ್, ದಿಸ್ ಇಸ್ ನಾಟ್ ಅ ರೆಗ್ಯುಲರ್ ಹೆಕ್ಸಾಗನ್. ಹಾಗಾದ್ರೆ ರೆಗ್ಯುಲರ್ ಹೆಕ್ಸಾಗನ್ ಅಂದರೆ ಏನು, ಎಲ್ಲ ಸೈಡ್ಸ್ ಈಕ್ವಲ್ ಇರಬೇಕಾ ರೆಗ್ಯುಲರ್ ಹೆಕ್ಸಾಗನ್ಗೆ. ಅದೇ ಥರ ರೆಗ್ಯುಲರ್ ಪಾಲಿಗನ್, ಎನಿ ಪಾಲಿಗನ್. ಪಾಲಿಗನ್ ಅಂದರೆ ಏನು, ಕ್ಲೋಸ್ಡ್ ಫಿಗರ್ ಬಟ್ ಸ್ಟ್ರೈಟ್ ಲೈನ್ಸ್ ಇರಬೇಕು ಅದಕ್ಕೆ. ಲೈಕ್ ಟ್ರಯಾಂಗಲ್ ಇಸ್ ಎ ಪಾಲಿಗನ್, ಸರ್ಕಲ್ ಇಸ್ ನಾಟ್ ಎ ಪಾಲಿಗನ್. ಟ್ರಯಾಂಗಲ್ ಇಸ್ ಎ ಪಾಲಿಗನ್. ದೆನ್ ಪೆಂಟಾಗನ್ ಇರ್ಬೋದು, ಹೆಕ್ಸಾಗನ್ ಇರ್ಬೋದು, ಆಕ್ಟಾಗನ್ ಇರ್ಬೋದು, ಸ್ಕ್ವಯರ್ ಇರ್ಬೋದು, ಕ್ವಾಡ್ರಿಲ್ಯಾಟ್ರಲ್ ಇರ್ಬೋದು. ಆಲ್ ದಿ ಕ್ವಾಡ್ರಿಲ್ಯಾಟ್ರಲ್ ಇನ್ಕ್ಲೂಡಿಂಗ್ ಸ್ಕ್ವಯರ್, ರೆಕ್ಟಾಂಗಲ್ ಎಲ್ಲದೂ ಕೂಡ ಪಾಲಿಗನ್ ಆಗಿರುತ್ತೆ. ದೆನ್ ವಾಟ್ ಆರ್ ದಿ ಪ್ರಾಪರ್ಟೀಸ್, ವೆಲ್ ಡಿಫೈನ್ಡ್ ಪ್ರಾಪರ್ಟೀಸ್ ಏನಿರುತ್ತೆ ನಮ್ಮ ಪಾಲಿಗನ್ಗೆ. ಸೊ ದಟ್ ಈಸ್ ವಾಟ್ ವಿ ವಿಲ್ ಬಿ ಸೀಯಿಂಗ್ ಇನ್ ದಿ ಸೆಕೆಂಡ್ ಚಾಪ್ಟರ್. ದೆನ್ ಕಮಿಂಗ್ ಟು ಥರ್ಡ್ ಚಾಪ್ಟರ್. ಥರ್ಡ್ ಚಾಪ್ಟರ್ಲಿ ಸ್ಪೆಷಲಿ ವಿ ವಿಲ್ ಬಿ ಡೂಯಿಂಗ್ ವಿತ್ ಟ್ರಯಾಂಗಲ್ಸ್. ವಿ ವಿಲ್ ಬಿ ಡೀಲಿಂಗ್ ವಿತ್ ಟ್ರಯಾಂಗಲ್ಸ್. ಎಸ್ಪೆಷಲಿ ಟ್ರಯಾಂಗಲ್ಸ್ ಅಲ್ಲಿ ಏನೇನು ಅದರ ಪ್ರಾಪರ್ಟೀಸ್ ಏನಿರುತ್ತೆ, ಬೇಸಿಕ್ ಟ್ರಯಾಂಗಲ್ ಅಂದರೆ ಏನು, ಪ್ರಾಪರ್ಟೀಸ್ ಏನೇನಿರುತ್ತೆ. ದೆನ್ ಅದ್ರ ಮೇಲೆ ಟ್ರಯಾಂಗಲ್ಗೆ ಮೇಲೆ ಇರುವಂತಹ ಥೇರಮ್ಸ್ಗಳು ಯಾವ್ದು ಯಾವ್ಯಾವ ಥೇರಮ್ ಬರುತ್ತೆ, ಅದನ್ನು ಹೇಗೆ ಅಪ್ಲೈ ಮಾಡ್ಬೋದು. ದಟ್ ಈಸ್ ದಿ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಬಂದು ಕಾಂಗ್ರೆನ್ಸಿ ಆಫ್ ಟ್ರಯಾಂಗಲ್. ಎಸ್ ಕಾಂಗ್ರೆನ್ಸ್ ಅಂದ್ರೆ ಏನು, SAS ಕಾಂಗ್ರೆನ್ಸ್ ಅಂದ್ರೆ ಏನು, ದೆನ್ ASA ಕಾಂಗ್ರೆನ್ಸ್ ಅಂದ್ರೆ ಏನು. ಸೊ ಇದೆಲ್ಲ ನೋಡ್ತಾ ಹೋಗ್ತೀವಿ ನಾವು. ಅಂಡ್ ಕಾಂಗ್ರೆನ್ಸಿ ಪ್ರೂವ್ ಮಾಡಿದ್ರೆ ನಾವೇನ ಪ್ರೂವ್ ಮಾಡ್ದಂಗೆ ಆಗುತ್ತೆ. ಎರಡು ಟ್ರಯಾಂಗಲ್ ಕಾಂಗ್ರೆನ್ಸಿ ಇದೆ ಅಂತ ಹೇಳಿದಾಗ ವಾಟ್ ಆರ್ ಬಿ ಟ್ರೈಂಗ್ ಟು ಪ್ರೂವ್ ದೇರ್. ಓಕೆ, ದೆನ್ RHS ಪಾಸ್ಟುಲೇಟ್ ಕೂಡ ಇದೆ.
ಸೊ ಆಲ್ ದಿಸ್ ಆರ್ ಅಗೇನ್ ಪಾಸ್ಟುಲೇಟ್ಸ್ ಅಂತ ಹೇಳ್ತಾ ಇದೀವಿ. ಅಲ್ಲೂ ಪಾಸ್ಟುಲೇಟ್ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಇಲ್ಲಿ SAS ಪಾಸ್ಟುಲೇಟ್ ಅಂದ್ರೆ ಏನು, SSS ಪಾಸ್ಟುಲೇಟ್ ಅಂದ್ರೆ ಏನು, ASA ಪಾಸ್ಟುಲೇಟ್ ಅಂದ್ರೆ ಏನು, RHS ಪಾಸ್ಟುಲೇಟ್ ಅಂದ್ರೆ ಏನು, ಅದನ್ನ ನೋಡ್ತಾ ಹೋಗ್ತೀವಿ ಕಾಂಗ್ರೆನ್ಸಿಯಲ್ಲಿ. ದೆನ್ ಕನ್ಕರೆಂಟ್ ಲೈನ್ಸ್ ಆಫ್ ಎ ಟ್ರಯಾಂಗಲ್, ಆಲ್ಟಿಟ್ಯೂಡ್ ಅಂದ್ರೆ ಏನ್ ಬರುತ್ತೆ, ಮೀಡಿಯನ್ ಆಫ್ ಎ ಟ್ರಯಾಂಗಲ್ ಅಂದ್ರೆ ಏನು, ಎಲ್ಲ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಆಫ್ ಆಲ್ ದಿ ಸೈಡ್ಸ್ ಎಲ್ಲ ಮೀಟ್ ಆಗೋ ಪಾಯಿಂಟ್ ನ ನಾವೇನಂತ ಕರಿತೀವಿ, ಇನ್ ಸರ್ಕಲ್ಗೆ ಯಾವುದು ಸೆಂಟರ್ ಪಾಯಿಂಟ್ ಆಗಿರಬೇಕು, ಔಟ್ ಸರ್ಕಲ್ಗೆ ಅಥವಾ ಸರ್ಕಲ್ಗೆ ಯಾವುದು ಸೆಂಟರ್ ಪಾಯಿಂಟ್ ಆಗಿರಬೇಕು, ಇದನ್ನ ನೆಕ್ಸ್ಟ್ ಅಲ್ಲಿ ನೋಡ್ತಾ ಹೋಗ್ತೀವಿ. ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಟಾಪಿಕ್ ಇನ್ ಜಾಮೆಟ್ರಿ, ಸೊ ಕ್ವಾಡ್ರಿಲ್ಯಾಟ್ರಲ್. ಸೊ ಬೇಸಿಕ್ಲಿ ನಾನು ಫಸ್ಟ್ ಏನು ತಗೊಂಡ್ರೆ ಟ್ರಯಾಂಗಲ್ ಮಾತ್ರ ತಗೊಂಡ್ರೆ, ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ ತಗೊಳ್ತಾ ಇದ್ದೀನಿ. ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ 4 ಸೈಡ್ಸ್ ಇರಬೇಕಾಗತ್ತೆ. 4 ಸೈಡ್ಸ್ ಇರೋದು ಕಾಮನ್ ಕ್ವಾಡ್ರಿಲ್ಯಾಟ್ರಲ್ಸ್ ಯಾವ್ದು ಬರುತ್ತೆ, ಸ್ಕ್ವೇರ್ ಇರ್ಬೋದು, ರೆಕ್ಟಾಂಗಲ್ ಇರ್ಬೋದು, ಪ್ಯಾರಲೋಗ್ರಾಮ್ ಇರ್ಬೋದು, ರೋಂಬಸ್ ಇರ್ಬೋದು, ಇದೆಲ್ಲ ಟ್ರೆಪೀಸಿಯಂ ಇರ್ಬೋದು. ಸೊ ಇದೆಲ್ಲ ಬರ್ತಾ ಹೋಗುತ್ತೆ. ನನಗೆ ಕ್ವೆಶನ್ ಮೇಜರ್ಲಿ ಸ್ಕ್ವೇರ್ ಮೇಲೆ ಇರುತ್ತೆ, ರೆಕ್ಟಾಂಗಲ್ ಮೇಲೆ ಇರುತ್ತೆ. ದೆನ್ ಪ್ಯಾರಲೋಗ್ರಾಮ್ದು ಪ್ರಾಪರ್ಟಿ ಮೇಲೆ ನನಗೆ ಒಂದು ಕ್ವೆಶನ್ ಬಂದಿದೆ ಪ್ರೀವಿಯಸ್ ಇಯರ್ 2006 ಒಂದು ಕ್ವೆಶನ್ ಬಂದಿದೆ. ಸೊ ಅದನ್ನು ನೋಡ್ತಾ ಹೋಗೋಣ. ಬಿಕಾಸ್ ಇಲ್ಲಿ ಮೆನ್ಷನ್ ಆಗಿದೆ, ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಥೆರಮ್ಸ್ ಆನ್ ಪ್ಯಾರಲೋಗ್ರಾಮ್. ಅಂಡ್ ಮಿಡ್ ಪಾಯಿಂಟ್ ಮೇಲೂ ಕೂಡ ನಮಗೆ especially midpoint is very very important in this topic. Okay, then each and every this one quadrilateral square ದು ಏರಿಯಾ ಏನಾಗುತ್ತೆ, ಏರಿಯಾನು ನೋಡೋಣ. ಇಲ್ಲಿ ಪೆರಿಮೀಟರ್ ಮೆನ್ಷನ್ ಆಗಿಲ್ಲ, ಬಟ್ ನಾವು ಪೆರಿಮೀಟರ್ನು ಕೂಡ ಕನ್ಸಿಡರ್ ಮಾಡೋಣ. ಸೊ ಏರಿಯಾ ಮತ್ತೆ ಪೆರಿಮೀಟರ್ ಏನಾಗುತ್ತೆ, ದೆನ್ ರೆಕ್ಟಾಂಗಲ್ದು ಏರಿಯಾ ಪೆರಿಮೀಟರ್ ಏನಾಗುತ್ತೆ, ದೆನ್ ಕಮಿಂಗ್ ಟು ದಿ ದಿಸ್ ಥಿಂಗ್ ಲೈಕ್ ಪ್ಯಾರಲೋಗ್ರಾಮ್ದು ಏರಿಯಾ ಪೆರಿಮೀಟರ್ ಏನಾಗುತ್ತೆ ಅದನ್ನ ನೋಡ್ತಾ ಹೋಗೋಣ. ದೆನ್ ಕಮಿಂಗ್ ಟು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್. ಫೈನಲಿ ನಾವು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್. ಸೊ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂದ್ರೇನು, ದಿಸ್ ಇಸ್ ಎ ಕ್ವಾಡ್ರಿಲ್ಯಾಟರಲ್. This is one quadrilateral. If this is inscribed within a circle, then this is a cyclic quadrilateral. ಹಾಗಾದ್ರೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಎಲ್ಲ ಕ್ವಾಡ್ರಿಲ್ಯಾಟರಲ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಆಗೋದಕ್ಕಾಗೋದಿಲ್ಲ. ಅದರ ಅರ್ಥ ಎಲ್ಲ ಕ್ವಾಡ್ರಿಲ್ಯಾಟರಲ್ಗಳನ್ನ ನಾನು ಒಂದು ಸರ್ಕಲ್ ಒಳಗಡೆ ಇನ್ಸ್ಕ್ರೈಬ್ ಮಾಡೋದಕ್ಕೆ ಬರೋದಿಲ್ಲ. ಸೊ ನಾನು ಏನಾದರೂ ಅದನ್ನ ಸರ್ಕಲ್ ಒಳಗಡೆ ಇನ್ಸ್ಕ್ರೈಬ್ ಮಾಡೋದಕ್ಕೆ ಬರ್ತಿದೆ ಅಂದ್ರೆ ಅದನ್ನ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀನಿ. ಅಂಡ್ ಆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ಗೆ ಸಮ್ ಸ್ಪೆಷಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಯಾವ ಪ್ರಾಪರ್ಟೀಸ್ ಇದ್ರೆ ಅದು ಸೈಕ್ಲಿಕ್ ಸರ್ಕಲ್ ಒಳಗಡೆ ಇನ್ಸ್ಕ್ರೈಬ್ ಆಗುತ್ತೆ, ಅಥವಾ ಸರ್ಕಲ್ ಒಳಗಡೆ ಇನ್ಸ್ಕ್ರೈಬ್ ಆಗಿದೆ ಅಂದ್ರೆ ಅದಕ್ಕೆ ಯಾವುದು ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಇರಬೇಕಾಗತ್ತೆ. ಸೊ ದಿಸ್ ಇಸ್ ವಾಟ್ ವಿ ವಿಲ್ ಬಿ ಸೀಯಿಂಗ್ ಇನ್ ದಿಸ್. ದೆನ್ ಸಾಲಿಡ್ಸ್, ಇದು ಆಲ್ರೆಡಿ ನೋಡಿದೀವಿ. ಸಾಲಿಡ್ಸ್ ಅಲ್ಲಿ ಏನೇನು ನೋಡ್ತೀವಿ, ಪ್ರಿಸಮ್ ಅಂದ್ರೆ ಏನು, ಪಿರಮಿಡ್ ಅಂದ್ರೆ ಏನು, ದೆನ್ ಪ್ರಿಸಮ್ದು ಪ್ರಾಪರ್ಟಿ ಏನು, ಪಿರಮಿಡ್ದು ಪ್ರಾಪರ್ಟಿ ಏನು, ಅದೆರಡಕ್ಕೂ ಇರೋ ಡಿಫ್ರೆನ್ಸ್ ಏನು, ಅಂಡ್ ಒಂದರಲ್ಲಿ ಒಂದು ಸರ್ಫೇಸ್ ಏರಿಯಾ ಹೇಗೆ ಫೈಂಡ್ ಔಟ್ ಮಾಡೋದು, ವಾಟ್ ಇಸ್ ದಿ ಸರ್ಫೇಸ್ ಏರಿಯಾ ಆಫ್ ಕೋನ್, ಸಿಲಿಂಡರ್, ದೆನ್ ಕ್ಯೂಬಾಯ್ಡ್, ಸ್ಪಿಯರ್, ಇದನ್ನೆಲ್ಲ ನೋಡ್ತಾ ಹೋಗ್ತೀನಿ. ದೆನ್ ಸರ್ಫೇಸ್ ಏರಿಯಾ ಅಲ್ಲಿ ನಮಗೆ ಮತ್ತೆ 2 ಟೈಪ್ ಆಫ್ ಸರ್ಫೇಸ್ ಏರಿಯಾ ಬರುತ್ತೆ. ಒಂದು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ, ಇನ್ನೊಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ. ಸಮ್ ಕೇಸಸ್ ಯಾವಾಗ ನಮ್ದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕರ್ಡ್ ಆಗಿರುತ್ತೆ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅನ್ನೋ ಬದಲು ನಾವೇನ ಯೂಸ್ ಮಾಡ್ತೀವಿ, ವರ್ಡ್ನ ಕರ್ಡ್ ಸರ್ಫೇಸ್ ಏರಿಯಾ ಅಂತ ಯೂಸ್ ಮಾಡ್ತೀವಿ. ಓಕೆ, ದೆನ್ ವಾಲ್ಯೂಮ್ ನೋಡ್ತಾ ಹೋಗ್ತೀವಿ. ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಪಾರ್ಟ್, ಸರ್ಕಲ್ ಅಂಡ್ ಟ್ಯಾಂಜೆಂಟ್. ಇದ್ರ ಮೇಲೆ ಕೂಡ ನಮಗೆ ತುಂಬ ಕ್ವಶನ್ಸ್ ಇದೆ, ಪ್ರೀವಿಯಸ್ ಇಯರ್ ಅಲ್ಲಿ ಕೂಡ ಕ್ವಶನ್ಸ್ ಇದೆ. ಸೊ ಸರ್ಕಲ್ ಅಲ್ಲಿ ನಮಗೆ ಸರ್ಕಲ್ನ ಕಟ್ ಮಾಡೋ ಲೈನ್ನ ಏನಂತ ಹೇಳ್ತೀವಿ, ಸೆಂಟರ್ ಪಾಯಿಂಟ್ ಇಂದ ಸರ್ಕಂಫರೆನ್ಸ್ ಹತ್ರ ಬರೋ ಲೈನ್ನ ಏನು ಹೇಳ್ತೀವಿ, ಒಂದು ಪಾಯಿಂಟ್ ಆನ್ ದಿ ಸರ್ಕಂಫರೆನ್ಸ್ ನ ಇನ್ನೊಂದು ಪಾಯಿಂಟ್ ಆನ್ ದಿ ಸರ್ಕಂಫರೆನ್ಸ್ಗೆ ಹೋಗೋ ಲೈನ್ನ ಏನಂತೀವಿ, ಅಂಡ್ ಒಂದು ಪಾಯಿಂಟ್ ಆನ್ ದಿ ಸರ್ಕಂಫರೆನ್ಸ್ ಇಂದ ಇನ್ನೊಂದು ಪಾಯಿಂಟ್ ಆಫ್ ದಿ ಸರ್ಕಂಫರೆನ್ಸ್ ಹೋಗ್ತಾ ಇದೆ, ಬಟ್ ಅದು ಹೋಗ್ಬೇಕಾದ್ರೆ ಥ್ರೂ ದಿ ಸೆಂಟರ್ ಪಾಯಿಂಟ್ ಹೋಗ್ತದೆ, ಅವಾಗ ಆ ಲೈನ್ನ ಏನಂತ ಕರಿತೀವಿ, ಸೀಕೆಂಟ್ ಅಂದ್ರೆ ಏನು, ಟ್ಯಾಂಜೆಂಟ್ ಅಂದ್ರೆ ಏನು, ಟ್ಯಾಂಜೆಂಟ್ಗಿರೋ ಪ್ರಾಪರ್ಟಿ ಏನು, ದೆನ್ ರೇಡಿಯಸ್ ಯಾಕೆ ಯಾವಾಗ್ಲೂ ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗೇ ಇರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ಪ್ರಾಪರ್ಟಿ ಅಗೇನ್. ಸೊ ಅದರ ನೀವು ಥಿಯರಮ್ ಅಂತ ಆದ್ರೂ ಕರೀರಿ, ಪ್ರಾಪರ್ಟಿ ಅಂತ ಆದ್ರೂ ಕರೀರಿ. ಸೊ ಈ ತರ ಇರುತ್ತೆ. ದೆನ್ ಒಂದೇ ಪಾಯಿಂಟ್ಗೆ ಲೈಕ್ ಒಂದು ಸರ್ಕಲ್ ಇಂದ ಸೇಮ್ ಪಾಯಿಂಟ್ಗೆ 2 ಟ್ಯಾಂಜೆಂಟ್ನ ಡ್ರಾ ಮಾಡಿದ್ದೀವಿ ಅಂದರೆ ಅದು ಯಾವಾಗಲೂ ಈಕ್ವಲ್ ಲೆಂತ್ ಇರುತ್ತೆ. ಸೊ ಯಾಕೆ ಈಕ್ವಲ್ ಲೆಂತ್ ಇರುತ್ತೆ, ಅಂಡ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೂಡ ಕೊಡ್ಬೋದು. ಸೊ ಈ ಪ್ರಾಪರ್ಟೀಸ್ ಮೇಲೆ ಕೂಡ ನಮಗೆ ಪ್ರಾಬ್ಲಮ್ಸ್ ಕೊಡ್ಬೋದು. ಸೀಕೆಂಟ್ ಅಂದ್ರೆ ಏನು, ಟ್ಯಾಂಜೆಂಟ್ ಅಂದ್ರೆ ಏನು, ದೆನ್ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಕಾನ್ಸೆಂಟ್ರಿಕ್ ಸರ್ಕಲ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ನಮಗೆ ಜನರೇ ಕೇಳೋದಿಲ್ಲ. ಸೊ ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದಂತ ಗೊತ್ತಿರಬೇಕು, ಬಟ್ ಕನ್ಸ್ಟ್ರಕ್ಷನ್ ಕೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಬಿಕಾಸ್ ದಿಸ್ ಇಸ್ MCQ ಕ್ವೆಶನ್. ಯಾರು ನಿಮಗೆ ಕನ್ಸ್ಟ್ರಕ್ಟ್ ಟು ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಕೇಳೋದಕ್ಕೆ ಬರೋದಿಲ್ಲ. ಅಂಡ್ ಈವನ್ ಇನ್ ದಿ ಟ್ಯಾಂಜೆಂಟ್ಸ್ ಡ್ರಾ TCT DCT ಡ್ರಾ ಮಾಡಿ ಅಂತ ಕೇಳೋದಕ್ಕೆ ಬರೋದಿಲ್ಲ. ನಾವು ಮಾಡಿದ್ದೀವಿ, ಬಟ್ ಡೈರೆಕ್ಟ್ ಕಾಮನ್ ಟ್ಯಾಂಜೆಂಟ್ ಮತ್ತು ಟ್ರಾನ್ಸ್ಫರ್ ಕಾಮನ್ ಟ್ಯಾಂಜೆಂಟ್ನ ನಾವು 10th ಸ್ಟ್ಯಾಂಡರ್ಡಲ್ಲಿ ಮಾಡಿರ್ತೀವಿ, 8th 9th 10th ನಮಗಿರುತ್ತೆ ಅದು. ರೈಟ್, ಕನ್ಸ್ಟ್ರಕ್ಷನ್ ಮಾಡಿರ್ತೀವಿ. ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದಂತ ಗೊತ್ತಿರಬೇಕು, ಬಟ್ ಕನ್ಸ್ಟ್ರಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಾ ಇದೆಯಾ? ದೆನ್ ಟ್ಯಾಂಜೆಂಟ್ ಹೇಗೆ ಡ್ರಾ ಮಾಡೋದಂದ್ರೆ ಇಟ್ ಶುಡ್ ಟಚ್ ಓನ್ಲಿ 1 ಪಾಯಿಂಟ್ ಅಷ್ಟೇ. ಸೊ 2 ಪಾಯಿಂಟ್ನ ಟಚ್ ಮಾಡ್ತಾ ಇದೆ ಅಂದರೆ ಇಟ್ ಈಸ್ ನೋ ಮೋರ್ ಎ ಟ್ಯಾಂಜೆಂಟ್. Tangent should always touch only 1 point on the circumference of the circle. That is called as tangent. So ಈ ಥರ ನಿಮಗೆ
ಕನ್ಸ್ಟ್ರಕ್ಟ್ ಮಾಡೋದು ಬೇಕಿಲ್ಲ ಅಲ್ಲಿ. ದೋ ದೇ ಆರ್ ಯೂಸಿಂಗ್ ದಿ ವರ್ಡ್ ಕನ್ಸ್ಟ್ರಕ್ಟ್ ಅಂತ ನಿಮ್ಗೆ ಸಿಲೆಬಸ್ಸಲ್ಲಿ ಮೆನ್ಷನ್ ಆಗಿದ್ರು ಕೂಡ ವರ್ಡು, ಕನ್ಸ್ಟ್ರಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ವಾಟ್ ಶುಡ್ ಬಿ ದಿ ಕ್ರೈಟೀರಿಯಾ. ಸೊ ದಟ್ ಈಸ್ ವಾಟ್ ವಿ ಶುಡ್ ಬಿ ನೋಯಿಂಗ್ ಹಿಯರ್. ದೆನ್ ಥಿಯರಮ್ಸ್ ಆನ್ ಟ್ರಯಾಂಗಲ್ಸ್ ಆಲ್ರೆಡಿ ಹೇಳಿದ್ದೀನಿ ನಾನು. ದೆನ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್, ಅಲ್ಲಿ ನಾವು ಕಾಂಗ್ರೆನ್ಸ್ ಆಫ್ ಟ್ರಯಾಂಗಲ್ ನೋಡಿದ್ವಿ, ಇಲ್ಲಿ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಎರಡು ಟ್ರಯಾಂಗಲ್ ಸಿಮಿಲರ್ ಆಗಿದ್ರೆ ಅದರ ಅರ್ಥ ಏನು, ಎರಡು ಟ್ರಯಾಂಗಲ್ ಕಾಂಗ್ರೆಂಟ್ ಆಗಿದ್ರೆ ಅದರ ಅರ್ಥ ಏನು. ಸೊ ಎರಡು ಒಂದೇ ಅಲ್ಲ, ಎರಡು ಬೇರೆ ಬೇರೆ ಇರುತ್ತೆ. ಸೊ ವಾಟ್ ಈಸ್ ಇಟ್ ಅಂತ ನೋಡ್ತಾ ಹೋಗ್ತೀವಿ. ದೆನ್ ಸ್ಪೆಷಲ್ ಎಂಫಸಿಸ್ ಈಸ್ ಗಿವನ್ ಆನ್ ದಿ ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಟಚಿಂಗ್ ಸರ್ಕಲ್ಸ್ ಕೇಳ್ತಿದ್ರೆ, ದೆನ್ ಪೈಥಾಗರಸ್ ಥಿಯರಮ್ ಹೇಳಿದ್ರೆ, ದೆನ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟಚಿಂಗ್ ಸರ್ಕಲ್ಸ್. ಸೊ ಟಚಿಂಗ್ ಸರ್ಕಲ್ಸ್ ಅಂದ್ರೆ ಹೀಗಿರುತ್ತೆ. ಸೊ ಎರಡು ಸರ್ಕಲ್ಲು ಇಂಟರ್ನಲಿ ಟಚ್ ಆಗುತ್ತಾ, ಎಕ್ಸ್ಟರ್ನಲಿ ಟಚ್ ಆಗುತ್ತಾ. ಇಂಟರ್ನಲಿ ಟಚ್ ಆಗಬೇಕಾದ್ರೆ ಅದರ ಸೆಂಟರ್ ಪಾಯಿಂಟ್ಗೆ ಇರುವಂತಹ ಅಂತರ ಏನಿರುತ್ತೆ, ಅಥವಾ ಎಕ್ಸ್ಟರ್ನಲಿ ಟಚ್ ಆಗಬೇಕಾದ್ರೆ ಏನಾಗುತ್ತೆ. ಸೊ ಇಂಟರ್ನಲಿ ಟಚಿಂಗ್ ಇರ್ಬೋದು, ಎಕ್ಸ್ಟರ್ನಲಿ ಟಚಿಂಗ್ ಇರ್ಬೋದು. ಸೊ ದಿಸ್ ಆರ್ ಕಾಲ್ಡ್ ಆಸ್ ಟಚಿಂಗ್ ಸರ್ಕಲ್ಸ್. ಸೊ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಡೀಟೇಲ್ಡ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಸೊ ಎನಿ ಡೌಟ್ ಎನಿವನ್? ಲೈವ್ ಇರೋರು ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಡಿಸ್ಕಷನ್ ಆಫ್ ದಿ ಸಿಲೆಬಸ್. ಇಷ್ಟನ್ನು ಕವರ್ ಮಾಡ್ತಿರ್ತೀವಿ ನಾವು, ಆ್ಯಂಡ್ ಡೀಟೇಲಾಗೆ ಕವರ್ ಮಾಡ್ತೀವಿ. ಇಟ್ಸ್ ಎ ಕಾಂಪ್ರಹೆನ್ಸಿವ್ ಕೋರ್ಸ್. ಸೊ ಇಫ್ ಯು go through all the lecture videos of this course, you will be confident enough to attend the exam, and also I can assure you, you will be getting 35 to 40 marks, and 40 out of 40 ತೆಗೆಯೋದೇನು ಕಷ್ಟ ಇಲ್ಲ ನಮಗೆ. ಸೊ ನೀವು ನೋಡ್ತಾ ಹೋದರೆ ನಾನು ನಿಯರ್ಲಿ ಒಂದು 20 ಮಿನಿಟ್ಸಿಂದ ಸಿಲೆಬಸ್ ಡಿಸ್ಕಷನ್ನೇ ಮಾಡ್ತಾ ಇದ್ದೀನಿ. ಸೊ ಲೆಂತಿ ಅನಿಸಿರ್ಬೋದು. ಸೊ ಅಷ್ಟು ಲೆಂತಿ ಇಲ್ಲ. ಇದು ಲೆಂತಿ ಅನ್ನೋದಕ್ಕಿಂತ ತುಂಬ ಬೇಸಿಕ್ಸೇ ಇದೆ. ಇಟ್ ಈಸ್ ನಾಟ್ ಸಮಥಿಂಗ್ ವಿ ಆರ್ ಲರ್ನಿಂಗ್ ಫಾರ್ ದಿ ಫಸ್ಟ್ ಟೈಮ್. ಇದೆಲ್ಲ ನಾವು ಸ್ಕೂಲಲ್ಲಿ ಅಥವಾ 11th 12th ಓದಿರುವಂಥದ್ದೇ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಾವು ಮ್ಯಾಥ್ಸೇ ಓದಿಲ್ಲ ಅನ್ನೋರು ಯಾರೂ ಇಲ್ಲ. ಯಾಕಂದರೆ ಲ್ಯಾಟ್ ಸರ್ವೆಯಲ್ಲಿ ಯಾರನ್ನ ಕರೆದಿದ್ದಾರೆ, ಅಥವಾ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ BSc ಮಿನಿಮಮ್ ಇದೆ. BSc ಅವರು ಖಂಡಿತ ಮ್ಯಾಥ್ಸ್ ಓದೇ ಇರ್ತಾರೆ 12th. ದೆನ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರನ್ನ ಕೇಳಿದ್ದಾರೆ, ದೆನ್ ಡಿಪ್ಲೊಮಾ ಬ್ಯಾಕ್ಗ್ರೌಂಡ್ ಇರೋರನ್ನ ಕೇಳಿದ್ದಾರೆ. ಸೊ ಇವ್ರು ಯಾರು ನಮಗೆ ಮ್ಯಾಥ್ಸ್ ಟಚ್ ಇಲ್ಲ, 2 ವರ್ಷದಿಂದ 3 ವರ್ಷದಿಂದ ಮ್ಯಾಥ್ಸ್ ಟಚ್ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಅಥವಾ ನಾವು 11th 12th ಮ್ಯಾಥ್ಸ್ ಮಾಡೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಆರ್ಟ್ಸ್ ಅವರು ಕಾಮರ್ಸ್ ಅವರು ಆಗಿದ್ರೆ ಎಸ್, ದೇ ವಿಲ್ ಹ್ಯಾವ್ ಒನ್ ರೀಸನ್ ಟು ಸೇ ನಾವು ಮ್ಯಾಥ್ಸ್ ಮಾಡಿಲ್ಲ ಅಂತ ಹೇಳ್ಬೋದು. ಬಟ್ ನೀವು ಅದನ್ನ ಹೇಳೋದಕ್ಕೆ ಬರೋದಿಲ್ಲ, ಬಿಕಾಸ್ ಲ್ಯಾಟ್ ಸರ್ವೆಯಲ್ಲಿ ಇಷ್ಟು ಟಾಪಿಕ್ಸ್ ಇವ್ರು ಯಾಕೆ ಮೆಂಟಲ್ ಎಬಿಲಿಟಿನ ಬಿಟ್ಬಿಟ್ಟು ಮ್ಯಾಥ್ಸಿಗೆ ಶಿಫ್ಟ್ ಆಗಿದ್ದಾರೆ ಅಂದರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್. ಸೊ ಮೆಂಟಲ್ ಎಬಿಲಿಟಿ ಅಂದರೆ ಎನಿವನ್ ಕ್ಯಾನ್ ಅಟೆಂಡ್, ಬಟ್ ಮ್ಯಾಥ್ಸ್ನ ಓನ್ಲಿ ಪರ್ಟಿಕ್ಯುಲರ್ ಸ್ಟ್ರೀಮ್ ಅವರು ಮಾತ್ರ ಅಟೆಂಡ್ ಮಾಡೋದಕ್ಕಾಗತ್ತೆ. ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಆಲ್. ಸೊ ದಿಸ್ ಈಸ್ ಆಲ್ ಅಬೌಟ್ ಫಾರ್ ದಿಸ್ ವಿಡಿಯೋ. ಆ್ಯಂಡ್ ನಿಮ್ಮ ಅಪ್ರೋಚ್ ಏನಾಗಿರಬೇಕು, ನಿಮ್ಮ ಪ್ರಿಪ್ರೇಷನ್ ಹೇಗಿರಬೇಕು, ಸೊ ಇದಕ್ಕೆಲ್ಲ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.